ಇವತ್ತು ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂದರೆ ಏನು, ಇದು ಹೇಗೆ ವರ್ಕ್ ಆಗುತ್ತೆ, ಇದನ್ನ ಮಾರ್ಕೆಟಲ್ಲಿ ನಾವು ಯಾವ ಥರ ಇಂಪ್ಲಿಮೆಂಟ್ ಮಾಡಿ ಟ್ರೇಡ್ ತಗೋಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. A to Z ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟ್ ಚೇಂಜ್ ಆಫ್ ಕ್ಯಾರೆಕ್ಟರ್. ಚೇಂಜ್ ಆಫ್ ಕ್ಯಾರೆಕ್ಟರ್ ನ ನಾವು ಚೋಚ್ ಅಂತ ಕರಿತೀವಿ. ಚೋಚ್ ಅಂತಂದ್ರೆ ಇವಾಗ ನೋಡಿ, CH ನ ಚೇಂಜ್ ಗೆ ರೆಪ್ರೆಸೆಂಟ್ ಮಾಡ್ತಾರೆ, ಆಫ್ ನ ಓಗೆ ರೆಪ್ರೆಸೆಂಟ್ ಮಾಡ್ತಾರೆ, ಹಾಗೆ ಕ್ಯಾರೆಕ್ಟರ್ ನ CH ಇಂದ ರೆಪ್ರೆಸೆಂಟ್ ಮಾಡ್ತಾರೆ. ಆದ್ರಿಂದ ಇದು ನಾವು ಚೋಚ್ ಅಂತ ಕರಿತೀವಿ. ಇವತ್ತು ಚೋಚ್ ಅಂದ್ರೆ ಏನು, ಇದ್ರಲ್ಲಿ ಯಾವ ತರ ಟ್ರೇಡ್ ಪ್ಲೇಸ್ ಮಾಡಬೇಕು, ಮಾರ್ಕೆಟ್ ಡೈರೆಕ್ಷನ್ ಅಪ್ ಟ್ರೆಂಡ್ ಇರ್ಬೇಕಾದ್ರೆ ಇದು ಯಾವ ತರ ಚೋಚ್ ಕೊಡುತ್ತೆ ಅನ್ನೋದು ಇನ್ ಡೀಟೇಲ್ ಆಗಿ ತಿಳ್ಕೊತೀವಿ. ಮೊದಲಿಗೆ ವಾಟ್ ಈಸ್ ಚೋಚ್? ಚೋಚ್ ಅಂದ್ರೆ ಏನು? ಚೋಚ್ ಅಂದ್ರೆ ನಾನು ಹೇಳ್ದಂಗೆ ಚೇಂಜ್ ಆಫ್ ಕ್ಯಾರೆಕ್ಟರ್. ಸಿಂಪಲ್ ಮೀನಿಂಗ್ ನೋಡೋದಾದ್ರೆ ಮಾರ್ಕೆಟ್ ಚೇಂಜಸ್ ಇಟ್ಸ್ ಡೈರೆಕ್ಷನ್. ಅಂದ್ರೆ ಮಾರ್ಕೆಟ್ ಇದ್ರ ಒಂದು ಡೈರೆಕ್ಷನ್ ನ ಚೇಂಜ್ ಮಾಡೋದನ್ನ ನಾವು ಚೋಚ್ ಅಂತ ಕರಿತೀವಿ. ಸಿಂಪಲ್ ಎಕ್ಸಾಂಪಲ್, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ, ಸಡನ್ ಡೌನ್ ಟ್ರೆಂಡ್ ತಿರುಗುತ್ತೆ. ಸೊ ಆ ಚೇಂಜ್ ನೇ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರೆಯೋದು. ಎಕ್ಸಾಂಪಲ್ ನೋಡೋದಾದ್ರೆ ಮಾರ್ಕೆಟ್ ವಾಸ್ ಗೋಯಿಂಗ್ ಅಪ್, ನಾನು ಹೇಳ್ದಂಗೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಇರುತ್ತೆ, ಸಡನ್ಲಿ ಸ್ಟಾರ್ಟ್ಸ್ ಗೋಯಿಂಗ್ ಡೌನ್, ಅಂದ್ರೆ ಸಡನ್ಲಿ ಮಾರ್ಕೆಟ್ ತಿರುಗ್ಬಿಡುತ್ತೆ ಕೆಳಗಡೆಗೆ. ಅದನ್ನೇ ನಾವು ದಟ್ ಶಿಫ್ಟ್ ಈಕ್ವಲ್ ಟು ಚೋಚ್, ಅದನ್ನ ನಾವು ಚೋಚ್ ಅಂತ ಕರಿತೀವಿ, ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ವೈ ಚೋಚ್ ಇಸ್ ಇಂಪಾರ್ಟೆಂಟ್? ಯಾಕೆ ನಮಗೆ ಚೋಚ್ ಇಂಪಾರ್ಟೆಂಟ್ ಆಗುತ್ತೆ? ಚೋಚ್ ಹೆಲ್ಪ್ಸ್ ಯು ಐಡೆಂಟಿಫೈ ಅರ್ಲಿ ಟ್ರೆಂಡ್ ರಿವರ್ಸಲ್. ಅಂದ್ರೆ ನಿಮಗೆ ಮುಂಚೆನೆ ಗೊತ್ತಾಗುತ್ತೆ, ಓಕೆ ಟ್ರೆಂಡ್ ರಿವರ್ಸಲ್ ಆಗಕ್ ಹೋಗ್ತಿದೆ, ಅಂದ್ರೆ ಇವಾಗ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ, ಸಡನ್ ಡೌನ್ ಟ್ರೆಂಡ್ ಶಿಫ್ಟ್ ಆದಂಗೆ ನಮಗೆ ಗೊತ್ತಾಗುತ್ತೆ. ಈ ಚೋಚ್ ಇರೋದ್ರಿಂದ ನಮಗೆ ಏನ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು, ಓಕೆ ಇನ್ನು ಇದು ಡೌನ್ ಟ್ರೆಂಡಿಗೆ ಶಿಫ್ಟ್ ಆಯ್ತು ಅಂತ, ಓಕೆನಾ? ಎಕ್ಸಿಟ್ ರಾಂಗ್ ಟ್ರೇಡ್ಸ್. ಚೋಚ್ ಆಗೋದ್ರಿಂದ ನಾವು ಇನ್ನು ಬೈ ಎಂಟ್ರಿ, ಇವಾಗ ಅಪ್ ಟ್ರೆಂಡ್ ಅಲ್ಲಿ ಇದೆ ಅನ್ಕೊಳ್ಳಿ ಡೈರೆಕ್ಷನ್, ಸಡನ್ ಚೋಚ್ ಆಯ್ತು ಅಂದಂಗೆ ನಾವ್ ಇನ್ ಬೈ ನೋಡೋ ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಡೌನ್ ಟ್ರೆಂಡಿಗೆ ಶಿಫ್ಟ್ ಆಗಿದೆ ಅಂತ ನಮಗೆ ಗೊತ್ತಾಯ್ತು. ಇನ್ ನಾವು ಸೆಲ್ ನೋಡ್ಕೊಂಡ್ರೆ ಸಾಕು. ಎಂಟರ್ ಎ ನ್ಯೂ ಟ್ರೆಂಡ್ ಅರ್ಲಿ, ಅಂದ್ರೆ ನೀವು ನಿಮಗೆ ಮುಂಚೆನೆ ಅಡ್ವಾನ್ಸ್ ಆಗಿ ಗೊತ್ತಾಗೋದ್ರಿಂದ ನೀವು ಹೊಸ ಟ್ರೇಡ್ಗೆ ಎಂಟ್ರಿ ಆಗ್ಬೋದು. ಇಟ್ಸ್ ಎ ಸಿಗ್ನಲ್ ಆಫ್ ಚೇಂಜ್ ನಾಟ್ ಕಂಟಿನ್ಯೂಯೇಷನ್. ಅಂದ್ರೆ ಚೋಚ್ ಅನ್ನೋದು ಜಸ್ಟ್ ಒಂದು ಸಿಗ್ನಲ್, ಬಟ್ ಇದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ ಆಗಲ್ಲ, ಓಕೆನಾ? ಇದು 50-50 ಪ್ರೊಬಾಬಿಲಿಟಿ. ಯಾಕಂದ್ರೆ ಒಂದು ಅಪ್ ಟ್ರೆಂಡ್ ಇರುತ್ತೆ ಅಂತ ಅನ್ಕೊಳ್ಳಿ. ಸಿಂಪಲ್ ಎಕ್ಸಾಂಪಲ್ ನೋಡೋದಾದ್ರೆ ಮಾರ್ಕೆಟಿಂಗ್ಗೆ ಒಂದು ಅಪ್ ಟ್ರೆಂಡ್ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ಸಡನ್ ಏನಾಯ್ತು, ಮಾರ್ಕೆಟ್ ಹಿಂಗ್ ಚೇಂಜ್ ಆಯ್ತು, ಓಕೆನಾ? ಈ ತರ ಚೇಂಜ್ ಆಯ್ತು. ಸೊ ಈ ಚೇಂಜ್ ನೇ ನಾವು ಚೋಚ್ ಅಂತ ಕರೆಯೋದು, ಓಕೆನಾ? ಈ ಲೋನ ಬ್ರೇಕ್ ಮಾಡಿದೆ ಅಲ್ವಾ, ಸೊ ಈ ಲೋನೇ ನಾವು ಬ್ರೇಕ್ ಮಾಡಿರೋದ್ರಿಂದ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರೆಯೋದು. ಸಡನ್ ಇದು ಚೇಂಜ್ ಆಫ್ ಕ್ಯಾರೆಕ್ಟರ್ ತಕ್ಷಣ ಇದು ಮತ್ತೆ ಹಿಂಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಬಿಕಾಸ್ ಏನಾಗ್ಬೋದು ಅಂತಂದ್ರೆ ನೋಡಿ, ಸಿಂಪಲ್ ಆಗಿ ತೋರಿಸ್ತೀನಿ. ಏನಾಗ್ಬೋದು ಅಂತಂದ್ರೆ ಸಿಂಪಲ್ ಆಗಿ ನೋಡೋದ್ರ ನೋಡಿ, ಈ ತರ ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ ಮಾರ್ಕೆಟ್, ಸಡನ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂತು, ಓಕೆನಾ? ಇದು ಕಂಟಿನ್ಯೂ ಆಗಕ್ಕೆ ನಮಗೆ ಕಂಟಿನ್ಯೂ ಆಗುತ್ತಾ ಇಲ್ವಾ ಅಂತ ನಮಗೆ ಗೊತ್ತಾಗಲ್ಲ. ಸಡನ್ ಏನಾಗುತ್ತೆ, ಹಿಂಗೊಂದು ಹೋಗಿ ಮತ್ತೆ ಹಿಂಗ್ ಬಂದು ಮತ್ತೆ ಈ ತರ ಆಗೋ ಚಾನ್ಸಸ್ ಇದೆ, ಓಕೆನಾ? ಸೊ ಇಲ್ಲೂ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು. ಸೊ ಈ ತರ ಆಗೋ ಚಾನ್ಸಸ್ ಇದೆ, ಅವಾಗ ಸೈಡ್ ವೇಸ್ ಮಾರ್ಕೆಟ್ ಆಗುತ್ತೆ, ಓಕೆನಾ? ಸೊ ಅದರಿಂದ ಇದು 50-50 ಯಾವತ್ತೇ ನಮಗೆ, ಓಕೆ ಇನ್ನೇನ್ ಡೌನ್ ಟ್ರೆಂಡ್ ತಿರುಗ್ತಾನೆ ಅಂತ ಅನ್ಕೊಂಡಾಗೆ ಸೈಡ್ ವೇಸ್ ಬೇಕಾದ್ರೂ ಆಗ್ಬೋದು. ಎಲ್ಲ 50-50 ಪ್ರೊಬಬಿಲಿಟಿನೇ ಇರೋದು. ಯಾಕಂದ್ರೆ ಒಂದು ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ ಮಾರ್ಕೆಟ್, ಸಡನ್ ಚೇಂಜ್ ಆದಂಗೆ ನಾವು ಅನ್ಕೋಬಹುದು 50% ಚಾನ್ಸಸ್ ಇದೆ ಇದು ಡೌನ್ ಟ್ರೆಂಡಿಗೆ ಹೋಗುತ್ತೆ ಅಂತ, ಇನ್ 50% ಚಾನ್ಸ್ ಇದೆ ಇದು ಸೈಡ್ ವೇಸ್ ಆಗುತ್ತೆ ಅಂತ. ಸೊ 50-50 ಅಂತ ಇಟ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಗೆ ಚೋಚ್ ಇನ್ ಅಪ್ ಟ್ರೆಂಡ್ ಅಂದ್ರೆ ರಿವರ್ಸಲ್ ಟು ಡೌನ್ ಟ್ರೆಂಡ್.
ಅಂದ್ರೆ ಚೋಚನ ನಾವು ಅಪ್ ಟ್ರೆಂಡ್ ಅಲ್ಲಿ ಹೇಗೆ ಐಡೆಂಟಿಫೈ ಮಾಡ್ತೀವಿ ಮತ್ತೆ ಅಲ್ಲಿಂದ ಹೆಂಗೆ ರಿವರ್ಸಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಮಗೆ ಇವತ್ತು ತಿಳ್ಕೊಳ್ಳೋಣ. ಬಿಫೋರ್ ಚೋಚ್, ಅಪ್ ಟ್ರೆಂಡ್ ಸ್ಟ್ರಕ್ಚರ್. ನಮಗೆ ಚೋಚ್ ಆಗೋದ್ಕಿಂತ ಮುಂಚೆ ನಮ್ದು ಸ್ಟ್ರಕ್ಚರ್ ಏನಿರುತ್ತೆ ಅಂದ್ರೆ ಅಪ್ ಟ್ರೆಂಡ್ ಅಲ್ಲಿ ಇರುತ್ತೆ. ಅಲ್ಲಿ ಏನಿರುತ್ತೆ ಅಂತಂದ್ರೆ ಹೈಯರ್ ಹೈ ಅಂಡ್ ಹೈಯರ್ ಲೋ. ನಮಗೆ ಹೈಯರ್ ಹೈಸ್ ಮತ್ತೆ ಹೈಯರ್ ಲೋಸ್ ಇರುತ್ತೆ. ಹಾಗೆ ಚೋಚ್ ಸಿಗ್ನಲ್ ಪ್ರೈಸ್ ಬ್ರೇಕ್ಸ್ ಪ್ರೀವಿಯಸ್ ಹೈಯರ್ ಲೋ. ಅಂದ್ರೆ ಪ್ರೈಸ್ ಏನಾಗುತ್ತೆ, ಹೈಯರ್ ಲೋನ ಬ್ರೇಕ್ ಮಾಡಿದಾಗ ನಾವು ಅದನ್ನ ಚೋಚ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ ಹೈಯರ್ ಲೋ ಎಟ್ 1,1000 ಪ್ರೈಸ್ ಬ್ರೇಕ್ಸ್ ಬಿಲೋ 1,950. ಅಂದ್ರೆ 1000 ಹೈಯರ್ ಲೋ ಇದೆ ಅಂತ ಅನ್ಕೊಳ್ಳಿ, ಅದಕ್ಕಿಂತ ಕೆಳಗಡೆ ಬ್ರೇಕ್ ಮಾಡ್ತು 950 ಬಂತು ಅಂದಾಗ ಆ ಸ್ಟ್ರಕ್ಚರ್ ಬ್ರೋಕನ್ನೇ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಓಕೆನಾ. ಮೀನಿಂಗ್ ನೋಡೋದಾರೆ ಬೈಯರ್ಸ್ ಆರ್ ಲೂಸಿಂಗ್ ಕಂಟ್ರೋಲ್. ಅಂದ್ರೆ ಬೈಯರ್ಸ್ ಇಷ್ಟೊತ್ತು ಅಪ್ ಟ್ರೆಂಡ್ ಅಲ್ಲಿ ಫುಲ್ ಪುಷ್ ಮಾಡ್ತಿದ್ರು, ಸೊ ಕಂಟ್ರೋಲ್ ತಗೊಂಡಿದ್ರು ಬೈಯರ್ಸ್. ಬಟ್ ಸಡನ್ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗೋದ್ರಿಂದ ನಮಗೆ ಗೊತ್ತಾಗುತ್ತೆ ಇಲ್ಲಿ ಬೈಯರ್ಸ್ ಕಂಟ್ರೋಲ್ ಹೋಗಿ ಸೆಲ್ಲರ್ಸ್ ಕಂಟ್ರೋಲ್ ಬಂದಿದೆ ಅಂತ. ಓಕೆನಾ. ಹಾಗೆ ಇಲ್ಲಿ ಏನ್ ಮಾಡ್ತಾರೆ, ಸೆಲ್ಲರ್ಸ್ ಎಂಟ್ರಿಂಗ್. ಅಂದ್ರೆ ಈ ಪ್ಲೇಸ್ ಅಲ್ಲೇ ಸೆಲ್ಲರ್ಸ್ ಎಂಟ್ರಿ ಆಯ್ತಾರೆ. ಪಾಸಿಬಲ್ ಡೌನ್ ಟ್ರೆಂಡ್ ಸ್ಟಾರ್ಟಿಂಗ್. ಅಂದ್ರೆ 50-50 ಪ್ರಾಬಬಿಲಿಟಿ ಇರೋದು ಡೌನ್ ಟ್ರೆಂಡ್ ಆಗ್ಬೋದು ಅಥವಾ ಸೈಡ್ ವೇಸ್ ಆಗ್ಬೋದು. ಓಕೆನಾ. ಇದ್ರದ್ದು ಟ್ರೇಡಿಂಗ್ ವ್ಯೂ ಲೈವ್ ಎಕ್ಸಾಂಪಲ್ ನೋಡೋಣ. ಇಲ್ಲಿ ನೋಡಿ, ಪಾತ್ ಟೂಲ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ. ಪಾತ್ ಟೂಲ್ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದು ಸ್ಟಾರ್ ಮಾರ್ಕ್ ಇಟ್ಟಿದ್ರೆ ನಿಮಗೆ ಇಲ್ಲೇ ಶೋ ಆಗುತ್ತೆ. ಓಕೆನಾ. ಪಾತ್ ಸೆಲೆಕ್ಟ್ ಮಾಡ್ದಂಗೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಹೆಂಗಿರುತ್ತೆ ಹೇಳಿ, ಮಾರ್ಕೆಟ್ ಹಿಂಗೆ ಒಂದು ಲೋ ಇರುತ್ತೆ, ಒಂದು ಹೈ ಇರುತ್ತೆ, ಹಾಗೆ ಫುಲ್ ಬ್ಯಾಕ್ ಆಗಿ ಹೈಯರ್ ಲೋ ಇರುತ್ತೆ, ನೆಕ್ಸ್ಟ್ ಹೈಯರ್ ಹೈ ಇರುತ್ತೆ, ಹೈಯರ್ ಲೋ ಇರುತ್ತೆ, ಹೈಯರ್ ಲೋ, ಹೈಯರ್ ಹೈ ಇರುತ್ತೆ, ಹಾಗೆ ಹೈಯರ್ ಲೋ, ಹೈಯರ್ ಹೈ ಇರುತ್ತೆ. ಓಕೆನಾ. ನಮಗೆ ಮಾರ್ಕೆಟ್ ಇಲ್ಲಿ ನೋಡೋದಾದ್ರೆ ನಾನು ಅದು ಟೆಕ್ಸ್ಟ್ ಆಡ್ ಮಾಡ್ತೀನಿ ನೋಡಿ. ಫಸ್ಟಿಗೆ ನಮಗೆ ಸಿಗೋದು ಲೋ, ನೆಕ್ಸ್ಟ್ ಸಿಗೋದು ನಮಗೆ ಹೈ. ಓಕೆನಾ. ನೆಕ್ಸ್ಟ್ ಹೈಯರ್ ಲೋ, ನೆಕ್ಸ್ಟ್ ಹೈಯರ್ ಹೈ, ಅದೇ ತರ ನೆಕ್ಸ್ಟ್ ಹೈಯರ್ ಲೋ, ಅದ್ರ ನೆಕ್ಸ್ಟ್ ಹೈಯರ್ ಹೈ, ನೆಕ್ಸ್ಟ್ ಹೈಯರ್ ಲೋ. ಓಕೆ, ಈ ತರ ಇರುತ್ತೆ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ BOS ಅಂದ್ರೆ ಏನು ಅಂತ ಹೇಳಿದೆ. ಓಕೆನಾ. BOS ಸ್ಟ್ರಕ್ಚರ್ ಏನ್ ಮಾಡಿದೆ ನೋಡಿ, ಹಿಂಗೆ BOS ಆಗ್ತಾ ಹೋಗ್ತಾ ಇರುತ್ತೆ. ಓಕೆ ನೋಡಿ BOS. ಸೊ BOS ಇದ್ರೆ ಏನು ಅಂತ ಹೇಳಿದೆ ನಾನು, ಅಪ್ ಟ್ರೆಂಡ್ ಅಂತ ಹೇಳಿದೆ. ಸೊ ಮಾರ್ಕೆಟ್ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಅಪ್ ಟ್ರೆಂಡ್ ಅಲ್ಲಿ ಇದೆ, ಯಾಕಂದ್ರೆ ಹೈಯರ್ ಐ ಹೈಯರ್ ಐ ಹೈಯರ್ ಐ ಕ್ರಿಯೇಟ್ ಮಾಡ್ತಿರೋದ್ರಿಂದ ಮಾರ್ಕೆಟ್ ಇವಾಗ ಅಪ್ ಟ್ರೆಂಡ್ ಇದೆ ಅಂತ ಹೇಳಿದೆ ಅಲ್ವಾ. ನೆಕ್ಸ್ಟ್ ಇವಾಗ ಈ ತರ ಅಪ್ ಟ್ರೆಂಡ್ ಆದ್ಮೇಲೆ ಕಾನ್ಸೆಪ್ಟ್ ಅಲ್ಲಿ ಏನ್ ಹೇಳ್ತಾ ಹೇಳಿ, ಪ್ರೀವಿಯಸ್ ನಾನು ಥಿಯರಿ ತೋರಿಸಿದಾಗ ಹೈಯರ್ ಲೋನ ಏನಾದ್ರೂ ಇದು ಬ್ರೇಕ್ ಮಾಡಿದ್ರೆ ಆ ಶಿಫ್ಟ್ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ ಅಂತ. ಇವಾಗ ನೋಡಿ, ಮಾರ್ಕೆಟ್ ಇಲ್ಲಿ ಗಂಟ ಹೋಯ್ತು ಡೈರೆಕ್ಷನ್, ನೆಕ್ಸ್ಟ್ ಏನಾಯ್ತು, ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ತು. ಈ ಬ್ರೇಕ್ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರೆಯೋದು. ಓಕೆನಾ. ಇಲ್ಲಿ ಟ್ರೆಂಡ್ ಲೈನ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಹೈಯರ್ ಲೋನ ಬ್ರೇಕ್ ಮಾಡಿದ್ಯಾ, ಇಲ್ಲಿ ಮೇಲೆ ಇನ್ನು ಬ್ರೇಕ್ ಮಾಡಕ್ ಇಲ್ಲಿಗೆ ಹೋಗ್ಬೇಕು ಮಾರ್ಕೆಟ್. ಇವಾಗ ನೋಡಿ, ಇದನ್ನ ಬ್ರೇಕ್ ಮಾಡ್ಬೇಕು, ಅಪ್ ಟ್ರೆಂಡ್ ಆಗ್ಬೇಕು ಅಂದ್ರೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ಬೇಕು. ಬಟ್ ಬ್ರೇಕ್ ಮಾಡಿದ್ಯಾ, ಇಲ್ಲ, ಕೆಳಗಡೆ ಬ್ರೇಕ್ ಮಾಡಿದೆ. ಸೊ ಈ ಕೆಳಗಡೆ ಬ್ರೇಕ್ ಮಾಡೋ ಶಿಫ್ಟ್ ನಾವು ಏನಂತ ಕರಿತೀವಿ, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಓಕೆನಾ. ಇಲ್ಲಿ ನೋಡಿ, ಹೈಯರ್ ಲೋನ ಬ್ರೇಕ್ ಮಾಡಿದೆ, ಹೈಯರ್ ಲೋನ ಬ್ರೇಕ್ ಮಾಡ್ದಂಗೆ ಇದೇನಾಯ್ತು, ಲೋವರ್ ಲೋ ಆಯ್ತು. ಓಕೆನಾ. ಇದು ನಮಗೆ ಟೆಕ್ಸ್ಟ್ ಅಲ್ಲಿ ನೋಡೋದಾದ್ರೆ ಲೋವರ್ ಲೋ ಆಯ್ತು. ನೆಕ್ಸ್ಟ್ ಮಾರ್ಕೆಟ್ ಏನ್ ಮಾಡುತ್ತೆ, ಲೋವರ್ ಲೋ ಆದಂಗೆ ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಕೊಡುತ್ತೆ. ಓಕೆ, ಇಲ್ಲಿ ಕೊಡುತ್ತೆ, ಇದನ್ನ ಬ್ರೇಕ್ ಮಾಡಲ್ಲ, ಇಲ್ಲಿ ಕೊಡುತ್ತೆ. ಈ ಪುಲ್ ಬ್ಯಾಕ್ ನ ಲೋವರ್ ಐ ಅಂತ ಕರಿತೀವಿ. ನೆಕ್ಸ್ಟ್ ಮತ್ತೆ ಬ್ರೇಕ್ ಆಯ್ತು, ಲೋವರ್ ಲೋನ ಬ್ರೇಕ್ ಆಯ್ತು. ನಿಮಗೆ ಈ ಶಿಫ್ಟ್ ಮಾತ್ರ ನಿಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರುತ್ತೆ. ಇವಾಗ ಇದಕ್ಕೆ ನೇಮ್ ಕೊಡ್ತೀನಿ ನೋಡಿ. ಇದು ನೇಮ್ ಸೇವ್ ಮಾಡಕ್ ಗೊತ್ತಿಲ್ಲ ಅಂತಂದ್ರೆ ಇದನ್ನ ಡಬಲ್ ಟ್ಯಾಪ್ ಮಾಡಿ, ಲೈನ್ ಮೇಲೆ ಹೋಗಿ ಡಬಲ್ ಟ್ಯಾಪ್ ಮಾಡ್ದಂಗೆ CHOCH ಅಂತ ಹಾಕಿ. ಓಕೆನಾ. ಇಲ್ಲಿ ಟೆಂಪ್ಲೇಟ್ ಅಂತ ಇರುತ್ತೆ, ಟೆಂಪ್ಲೇಟ್ ಕ್ಲಿಕ್ ಮಾಡಿ ಸೇವ್ ಆಸ್ ಕೊಟ್ರೆ ಇಲ್ಲಿ CHCOH ಅಂತ ಕೊಟ್ಕೊಂಡ್ರೆ ನಿಮಗೆ ಏನ್ ಹೆಸರು ಬೇಕೋ, ಚೋಚನ ನೀವು ಹೆಂಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಬೇಕಾದ್ರೂ ಹಾಕೋಬಹುದು. ನಾನು ಸಿಂಪಲ್ ಚೋಚ್ ಅಂತ ಹಾಕ್ತೀನಿ. ಆಮೇಲೆ ಇಲ್ಲಿ ಸೇವ್ ಕೊಟ್ರೆ ಸೇವ್ ಆಯ್ತದೆ. ಓಕೆನಾ. ನನಗಿದು ಆಲ್ರೆಡಿ ನಾನು ಸೇವ್ ಮಾಡಿ ಇಟ್ಟಿರೋದ್ರಿಂದ ನನಗಿಲ್ಲಿ ಈ ಟೆಂಪ್ಲೇಟ್ ಅನ್ನೋ ಆಪ್ಷನ್ ಇದೆ ನೋಡಿ, ಇಲ್ಲಿ ಈ ಬಾಕ್ಸ್ಗಳು, ಇದರಲ್ಲಿ ಕ್ಲಿಕ್ ಮಾಡ್ದಂಗೆ ಇಲ್ಲಿ ನೋಡಿ ಚೋಚ್ ಅಂತ ಇದೆ.
ಸೊ ಇದು ಚೋಚ್ ಆಯ್ತು. ಚೋಚ್ ಆದ್ಮೇಲೆ ನಿಮಗೆ ಆಗಂತದೆ ಮತ್ತೆ ಬ್ರೇಕ್ ಆಫ್ ಸ್ಟ್ರಕ್ಚರ್ಸ್. ಒಂದ್ಸಲ ಚೋಚ್ ಆದ್ಮೇಲೆ ನಿಮಗೆ ನೆಕ್ಸ್ಟ್ ಟ್ರೆಂಡ್ ಏನಾಯ್ತೆ ಕೆಳಗಡೆ ಹೋಗ್ತಿದೆ ಅಂತ ನಾವು ಐಡೆಂಟಿಫೈ ಮಾಡೋದು BOS ಇಂದ. ಓಕೆನಾ, BOS. ನೆಕ್ಸ್ಟ್ ಮಾರ್ಕೆಟ್ ಏನಾಯ್ತು ಮತ್ತೆ ಫುಲ್ ಬ್ಯಾಕ್ ಕೊಡ್ತು ಅನ್ಕೊಳ್ಳಿ. ಇಲ್ಲಿ ಫುಲ್ ಬ್ಯಾಕ್ ಕೊಡ್ತು, ಹಾಗೆ ಮಾರ್ಕೆಟ್ ಕೆಳಗಡೆ ಬಂತು. ನೆಕ್ಸ್ಟ್ ಫುಲ್ ಬ್ಯಾಕ್ ಕೊಡ್ತು, ನೆಕ್ಸ್ಟ್ ಕೆಳಗಡೆ. ಇವಾಗ ನೋಡಿ ಮಾರ್ಕ್ ಮಾಡ್ತೀನಿ. ಮಾರ್ಕ್ ಮಾಡೋದನ್ನ ನೋಡ್ಕೊಳ್ಳಿ. ಯಾಕಂತಂದ್ರೆ ಮಾರ್ಕ್ ಮಾಡಕ್ ಗೊತ್ತಿದ್ರೆ ಮಾತ್ರ ಮಾರ್ಕೆಟ್ ಸ್ಟ್ರಕ್ಚರ್ ನೀವು ಫೈಂಡ್ ಔಟ್ ಮಾಡಕ್ ಆಗತ್ತೆ. ಇದನ್ನ ನಾವು BOS ಅಂತ ಕರಿತೀವಿ. ಹಾಗೆ ಇದನ್ನ ನಾವು BOS ಅಂತ ಕರಿತೀವಿ. ಇವಾಗ ನೋಡಿ ಸಡನ್ ಅಪ್ ಟ್ರೆಂಡ್ ಇತ್ತು ಮಾರ್ಕೆಟ್. ಇಲ್ಲಿ ನೋಡೋದಾದ್ರೆ ಮೇಲೆ ಹೋಯ್ತು ಕೆಳಗಡೆ ಬಂತು, ಮೇಲೆ ಹೋಯ್ತು ಕೆಳಗಡೆ ಹೋಯ್ತು. BOS ಮಾಡ್ಕೊಂಡು ಹೋಯ್ತಿತ್ತು ಅಪ್ ಟ್ರೆಂಡ್ ಅಂತ ಅನ್ಕೊಂಡು. ಬಟ್ ಸಡನ್ ಏನಾಯ್ತು ಮಾರ್ಕೆಟ್ ಈ ಹೈಯರ್ ಲೋನ ಬ್ರೇಕ್ ಮಾಡುದು. ಹೈಯರ್ ಲೋ ಆದಂಗೆ ನಮಗೆ ಗೊತ್ತಾಯ್ತು ಇದು ಚೇಂಜ್ ಆಫ್ ಕ್ಯಾರೆಕ್ಟರ್. ಅಂದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗ್ತಿದೆ ಅಂತ. ಅಪ್ ಟ್ರೆಂಡ್ ಕ್ಯಾರೆಕ್ಟರ್ ಇದ್ದಿದ್ದು ಇವಾಗ ಡೌನ್ ಟ್ರೆಂಡ್ ಶಿಫ್ಟ್ ಆಗಿದೆ. ಅಥವಾ ಇದು ಸೈಡ್ ವೇಸ್ ಆಗಿರ್ಬೋದು. ಹೆಂಗಂತಂದ್ರೆ ಇವಾಗ ನೋಡಿ ಇದು ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಪುಲ್ ಬ್ಯಾಕ್ ಆಗಿದೆಯಲ್ಲ, ಇದು ಇಲ್ಲಿ ಪುಲ್ ಬ್ಯಾಕ್ ಕೊಡದೆ ಇದನ್ನ ಬ್ರೇಕ್ ಮಾಡುದು ಮತ್ತೆ. ಅವಾಗ ಏನಾಯ್ತು ಈ ಹೈನ ಬ್ರೇಕ್ ಮಾಡ್ತಲ್ವಾ. ಸೊ ಇದು ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಒಂದ್ಸಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು, ಇವಾಗ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗುತ್ತೆ. ಓಕೆನಾ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಸಿಂಪಲ್ ಆಗಿ ನಾನು ಹೇಳಿದಷ್ಟೇ. ಇವಾಗ ನಮಗೆ ಅದ್ ಬೇಡ, ಇವಾಗ ಅದ್ ತೆಗೆದ್ ಬಿಡೋಣ. ಇವಾಗ ಜಸ್ಟ್ ಸಿಂಪಲ್ ಇದನ್ನ ನೋಡಿ ಸಾಕು. ಇವಾಗ ನೋಡಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಹೈಯರ್ ಲೋನ ಬ್ರೇಕ್ ಮಾಡಿದಾಗ ಅದೇನಾಯ್ತು ಲೋವರ್ ಲೋ ಆಯ್ತು. ನೆಕ್ಸ್ಟ್ ಇದೇನ್ ಮಾಡ್ತು ಇದನ್ನ ಬ್ರೇಕ್ ಮಾಡ್ಲಿಲ್ಲ. ಸೊ ಇದೇನಾಯ್ತು ಹೈಯರ್ ಹೈ ಆಯ್ತು, ಅಲ್ಲ ಲೋವರ್ ಹೈ ಆಯ್ತು. ಲೋವರ್ ಹೈ, ಇದು ಲೋವರ್ ಹೈ. ಯಾಕಂದ್ರೆ ಹೈಯರ್ ಹೈ ಆಗ್ಬೇಕು ಅಂದ್ರೆ ಇದನ್ನ ಬ್ರೇಕ್ ಮಾಡಿ ಹೋಗ್ಬೇಕು ಅಲ್ವಾ. ಇದು ಹೈಯರ್ ಹೈ, ಇದು ಲೋವರ್ ಹೈ. ನಿಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತಂದ್ರೆ ಇದ್ರದೊಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಯಾಕಂತಂದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಎಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಗುತ್ತೆ ಅಂತ. ಮಾರ್ಕೆಟ್ ಡೈರೆಕ್ಷನ್ ಈ ತರನೇ ಇರುತ್ತೆ. ಓಕೆನಾ, ಇದು ಒನ್ ಟೈಪ್ ಆಫ್ ಮಾರ್ಕೆಟ್ ಡೈರೆಕ್ಷನ್ ಆದ್ರೆ ನಮಗೆ ಇನ್ನೊಂದು ಟೈಪ್ ಮಾರ್ಕೆಟ್ ಡೈರೆಕ್ಷನ್ ಇದೆ. ಅದೇ ಯಾವ ತರ ಅಂದ್ರೆ ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ. ಈ ತರ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇರುತ್ತೆ. ಸಡನ್ ಮಾರ್ಕೆಟ್ ಏನಾಗುತ್ತೆ ಇದನ್ನ ಬ್ರೇಕ್ ಮಾಡುತ್ತೆ. ಸೊ ಈ ಬ್ರೇಕ್ ನೇ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಅಂದೆ ಅಂತ ಹೇಳಿದೆ ಅಲ್ವಾ. ನೆಕ್ಸ್ಟ್ ಏನ್ ಮಾಡುತ್ತೆ ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡುತ್ತೆ. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಮಾರ್ಕೆಟ್ ಏನ್ ಮಾಡುತ್ತೆ ಇಲ್ಲಿ ಗಂಟ ಬರುತ್ತೆ, ನೆಕ್ಸ್ಟ್ ಇಲ್ಲಿ ಗಂಟ ಹೋಗುತ್ತೆ, ಮತ್ತೆ ಇಲ್ಲಿ ಗಂಟ ಬರುತ್ತೆ. ಸೊ ಇವಾಗ ನೀವು ಈ ಲೋಗೆ ಕಾಯ್ಬೇಕು ಬ್ರೇಕ್ ಆಗಕ್ಕೆ, ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಬರ್ಬೇಕು ಅಂದ್ರೆ. ಇಲ್ಲ ಆಯ್ತು ಅಂದ್ಬಿಟ್ಟು ಇದನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಅನ್ಕೋಬಾರ್ದು. ಓಕೆನಾ, ನೆಕ್ಸ್ಟ್ ಏನಾಗುತ್ತೆ ಹಿಂಗ್ ಹೋಗುತ್ತೆ, ಮತ್ತೆ ಇವಾಗ ಇದು ಆಕ್ಚುಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿರುತ್ತೆ. ಇವಾಗ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. BOS ಅದೇ ತರ ಇದು BOS, ಅದೇ ತರ ಇದು BOS. ನೆಕ್ಸ್ಟ್ ಏನಾಯ್ತು ಈ ಲೋನ ಇದು ಬ್ರೇಕ್ ಮಾಡಿದೆ. ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ನೆಕ್ಸ್ಟ್ ಏನಾಯ್ತು ನೋಡಿ ಮತ್ತೆ ಈ ಐನ ಬ್ರೇಕ್ ಮಾಡ್ತು. ಸೊ ಇದು ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಅಂದ್ರೆ ಕ್ಯಾರೆಕ್ಟರ್ ಡೌನ್ ಟ್ರೆಂಡ್ ಅಂತ ಅನ್ಕೊಂಡು ಅಷ್ಟೊತ್ತಿಗೆ ಮತ್ತೆ ಚೇಂಜ್ ಆಯ್ತು ಕ್ಯಾರೆಕ್ಟರ್ ಅಪ್ ಟ್ರೆಂಡ್ಗೆ. ಓಕೆನಾ, ಅದನ್ನ ಮತ್ತೆ ಚೋಚ್ ಅಂತ ಕರಿತೀವಿ. ನೆಕ್ಸ್ಟ್ ಏನಾಯ್ತು ಈ ಲೋನ ಬ್ರೇಕ್ ಮಾಡಿಲ್ಲ, ಇನ್ನು ಈ ಐನು ಬ್ರೇಕ್ ಮಾಡಿಲ್ಲ. ಮಾರ್ಕೆಟ್ ಏನ್ ಮಾಡ್ತಿದೆ ಹಿಂಗೋಯ್ತು 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 ಹಿಂಗೋಯ್ತು. ಇದನ್ನ ನಾವು ಇಂಟರ್ನಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇವಾಗ ನಮಗೆ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕಿದೆ ಹೇಳಿ, ಇಲ್ಲಿ ಸಿಕ್ಕಿದೆ ನೋಡಿ. ಮತ್ತೆ ಅಪ್ ಟ್ರೆಂಡ್ ಅಂತ ಅನ್ಕೊಂಡು ಇದು ಡೌನ್ ಟ್ರೆಂಡಿಗೆ ಶಿಫ್ಟ್ ಆಯ್ತು. ಸೊ ಈ ತರ ಬಂದಾಗ ಮಾರ್ಕೆಟ್ ಓಕೆ ಇನ್ ಮುಂದೆ ಸೈಡ್ ವೇಸ್ ಆಗುತ್ತೆ ಅಂತ ಅರ್ಥ. ಅಂದ್ರೆ ಮಾರ್ಕೆಟ್ ಇವಾಗ ಮತ್ತೆ ಇದನ್ನ ಬ್ರೇಕ್ ಮಾಡ್ತದೆ, ಹಿಂಗ್ ಹೋಗುತ್ತೆ, ನೆಕ್ಸ್ಟ್ ಮತ್ತೆ ಇದನ್ನ ಬ್ರೇಕ್ ಮಾಡುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಇತ್ತು, ಇಲ್ಲಿ ನಾವು ತಗೊಳಂಗಿಲ್ಲ. ಯಾಕಂದ್ರೆ ಇದಲ್ಲ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ದು ಹೈ, ಇದು ತಾನೇ ಹೈ, ಇದು ಲೋ. ಸೊ ಈ ಹೈನ ಬ್ರೇಕ್ ಮಾಡ್ಬೇಕು. ಇಲ್ಲಿ ನೋಡಿ ಇಲ್ಲಿ ಬ್ರೇಕ್ ಆಗಿದೆ. ಸೊ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಈ ತರ ಎರಡು ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂದಾಗ್ಲೇ ನಾವು ಅನ್ಕೋಬೇಕು ಮಾರ್ಕೆಟ್ ಸೈಡ್ ವೇಸ್ ಆಯ್ತಾ ಇದೆ. ಓಕೆನಾ, ಇನ್ನು ಒಂದು BOS ಸಿಗ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲಿ ಆಗಿದೆ. ಓಕೆನಾ, ನೆಕ್ಸ್ಟ್ ಇದು ಮಾರ್ಕೆಟ್ ಏನಾಗ್ಬೇಕು ಹಿಂಗೆ ಒಂದು ಪುಲ್ ಬ್ಯಾಕ್ ಕೊಡ್ಬೇಕು. ಇಲ್ಲಿಂದ ಒಂದು ಪುಲ್ ಬ್ಯಾಕ್ ಕೊಟ್ಟು ಮತ್ತೆ ಹಿಂಗೇನಾರ ಆದ್ರೆ ಅವಾಗ ನಾವು ಕನ್ಸಿಡರ್ ಮಾಡ್ಬೋದು ಓಕೆ ಇದು ಮತ್ತೆ ಅಪ್ ಟ್ರೆಂಡ್ ಆಗಿದೆ ಅಂತ. ಓಕೆನಾ, ಕನ್ಫ್ಯೂಷನ್ ಇಲ್ಲ ತಾನೆ, ಇವಾಗ ಅರ್ಥ ಆಗ್ತಿದೆಯಲ್ವಾ.
ಇವಾಗ ಮತ್ತೆ ಈ ತರ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂದು ನೆಕ್ಸ್ಟ್ BOS ಆದ್ರೆ ಮಾತ್ರ ಇನ್ನು ಡೈರೆಕ್ಷನ್ ಇದು ಅಪ್ ಟ್ರೆಂಡಿಗೆ ಹೋಗ್ಬೋದು ಅಂತ ಹೇಳಕ್ಕಾಗದು. ಓಕೆ, ಇದರದ್ದು ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಅವಾಗ ನಿಮಗೆ ಕ್ಲಾರಿಫಿಕೇಶನ್ ಅನ್ನೋದು ಸಿಗುತ್ತೆ. ಇವಾಗ ಇದನ್ನ ನಾನು ರಿಯಲ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಮಾರ್ಕೆಟ್ ನೋಡಿ, BOS ಮಾಡ್ತಾ ಡೌನ್ ಟ್ರೆಂಡ್ ಅಲ್ಲಿ ಬರ್ತಾ ಇತ್ತು. ಸಡನ್ ಏನಾಯ್ತು, ಈ ಹೈನ ಇದು ಬ್ರೇಕ್ ಮಾಡ್ತು. ಸೊ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ತು. ಮತ್ತೆ ಇಲ್ಲೊಂದು BOS ಆಯ್ತು, BOS ಆಯ್ತು, BOS ಆಯ್ತು, BOS ಆಯ್ತು. ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇದೆ ಮಾರ್ಕೆಟ್. ಮತ್ತೆ BOS ಆಯ್ತು, ಮತ್ತೆ BOS ಆಯ್ತು. ನೋಡಿ ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಹೋಗ್ತಿದೆ. ಸಡನ್ ಏನ್ ಮಾಡ್ತು, ಈ ಲೋನ ಬ್ರೇಕ್ ಮಾಡ್ತು. ಸೊ ಸಡನ್ ಏನಾಯ್ತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಅವಾಗ ಮಾರ್ಕೆಟ್ ಏನಾಗುತ್ತೆ ಅಂತಂದ್ರೆ ಟ್ರೆಂಡ್ ಚೇಂಜ್ ಆಗುತ್ತೆ ಅಂತ ಅರ್ಥ. ಸೊ ಸಡನ್ ಏನಾಯ್ತು, ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆದಾಗೆ ಒಂದು BOS ಸಿಕ್ತು ನಮಗೆ. ಈ ಒಂದು BOS ಸಿಕ್ತಾಗ್ಲೇ ನಾವು ಅನ್ಕೋಬಹುದು ನೆಕ್ಸ್ಟ್ ಇದು ಡೌನ್ ಟ್ರೆಂಡಿಗೆ ಹೋಗುತ್ತೆ ಅಂತ. ಸೊ ಇಲ್ಲಿ ನೋಡಿ, BOS ಆದಾಗೆ ನೆಕ್ಸ್ಟ್ ಮತ್ತೆ BOS ಆಯ್ತು, BOS ಆಯ್ತು, BOS ಆಯ್ತು. ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಹೋಗ್ತಾನೆ ಇದೆ ನೋಡಿ. BOS ಆಯ್ತು, BOS ಆಯ್ತು. ಇಲ್ಲಿ ನೋಡಿ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಓಕೆನಾ, ಇದು ನಾನು 1 ಅವರ್ ಅಲ್ಲಿ ಟೈಮ್ ಫ್ರೇಮ್ ಅಲ್ಲಿ ಹಾಕಿದ್ದೀನಿ. ಇದು ಆಕ್ಚುಲಿ 15 ಮಿನಿಟ್ಸ್ ಅಲ್ಲಿ ನಾನು ಅನಲೈಸ್ ಮಾಡಿರೋದು. ಓಕೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು, ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು, ಮತ್ತೆ BOS ಆಗ್ಲಿಲ್ಲ, ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಸೊ 2 ಸಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಾಗ ನಾನು ಏನ್ ಹೇಳಿದೆ, ಮಾರ್ಕೆಟ್ ಸೈಡ್ ವೇಸ್ ಹೋಗುತ್ತೆ ಅಂತ. ಇವಾಗ ನೋಡಿ ಮಾರ್ಕೆಟ್ ಹೆಂಗ್ ಹೋಗ್ತಿದೆ, ಸೈಡ್ ವೇಸ್ ತಾನೆ. ಇವಾಗ ನಮಗೆ ನೆಕ್ಸ್ಟ್ ಇನ್ನೊಂದು BOS ಸಿಗಂಟ ಇದು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಅಂತ ಹೇಳಕ್ಕಾಗಲ್ಲ. ಇವಾಗ ನೋಡಿ ಒಂದು BOS ಸಿಕ್ತು. ಇಲ್ಲಿ ನೋಡೋದಾದ್ರೆ ಒಂದು BOS ಸಿಕ್ತು. ಸೊ ಅವಾಗ್ಲೇ ಮಾರ್ಕೆಟ್ ಅಪ್ ಟ್ರೆಂಡ್ ಅಂತ ಗೊತ್ತಾಯ್ತು ನೋಡಿ. ನೆಕ್ಸ್ಟ್ BOS ಆಯ್ತು, ನೆಕ್ಸ್ಟ್ BOS ಆಯ್ತು, ನೆಕ್ಸ್ಟ್ BOS ಆಯ್ತು, ನೆಕ್ಸ್ಟ್ BOS ಆಯ್ತು. ಸೊ ಯಾವಾಗ ಟ್ರೇಡ್ ತಗೋಬೇಕು ಅಂತ ಹೇಳಿದೆ ಹೇಳಿ, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲಿ ಯಾವಾಗ ಟ್ರೇಡ್ ತಗೋಬೇಕು ಅಂತಂದ್ರೆ, BOS ಆಗಿ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಲ್ಲ ಆಯ್ತು. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ್ಮೇಲೆ ಒಂದು ಪುಲ್ ಬ್ಯಾಕ್ ಏನಾದ್ರು ಬರ್ತಿದ್ರೆ ಅಲ್ಲಿ ಟ್ರೇಡ್ ಪ್ಲೇಸ್ ಮಾಡ್ಬೋದು. ಬಟ್ ಅದು ಅಕ್ಯುರೇಟ್ ಆಗಿರಲ್ಲ, 50-50 ಪ್ರೊಬಬಿಲಿಟಿನೇ ಇರುತ್ತೆ. ಯಾಕಂತಂದ್ರೆ ಇವಾಗ ಇಲ್ಲ ಏನಾದ್ರು ನೀವು ಈ ಪುಲ್ ಬ್ಯಾಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಹಿಂಗ್ ಬಂದು ಹಿಂಗ್ ಹೋಯ್ತಾ ಇದೆ, ಒಂದ್ ಪುಲ್ ಬ್ಯಾಕ್ ಇಲ್ಲಿ ಬಂತು ಅಂತ ಅನ್ಕೊಳ್ಳಿ. ಈ ಪುಲ್ ಬ್ಯಾಕ್ ಸೈಡ್ ವೇಸ್ ಆದ್ರೂ ಆಗ್ಬೋದು, ಆರ್ ಅಪ್ ಟ್ರೆಂಡ್ ಆದ್ರೂ ಆಗ್ಬೋದು ಅಲ್ವಾ. ಸೊ ಸೈಡ್ ವೇಸ್ ಆದ್ರೆ ನಮಗೆ SL ಹೊಡಿತದೆ, ಯಾಕಂದ್ರೆ ಮತ್ತೆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ, ಮತ್ತೆ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡುತ್ತೆ. ಸೊ ಇದರಿಂದ ನಾವೇನ್ ಮಾಡ್ಬೇಕು, ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲಿ ಟ್ರೇಡ್ಸ್ ನ ಅವಾಯ್ಡ್ ಮಾಡ್ಕೋಬೇಕು. ಓಕೆನಾ, ಕಾಣಿಸ್ತಿದ್ಯಲ್ವಾ, ಅರ್ಥ ಆಯ್ತಲ್ವಾ. ನೋಡಿ BOS ಅಲ್ಲಿ ನಾನು ಮತ್ತೆ ಒಂದು ಟ್ರೇಡ್ ತಗೊಂಡಿದ್ದೆ, ಅದು TP ಹಿಟ್ ಆಯ್ತು. ಹಾಗೆ ಈ BOS ಅಲ್ಲಿ ಮತ್ತೆ ಒಂದು ಟ್ರೇಡ್ ಇಲ್ಲಿ ಪ್ಲೇಸ್ ಮಾಡಿದೆ, ನಿಮಗೆ ನೋಡ್ಬೋದು ಇಲ್ಲಿ ಲಾಂಗ್ ಪೊಸಿಷನ್. ಅದು ನಮಗೆ ಟ್ರೇಡ್ ಪ್ಲೇಸ್ ಆಗಿ TP ಕೊಟ್ಟಿದೆ 1:4. ನಾನು ಯೂಶಲಿ ಯಾವತ್ತು 1:4 ನ ಏನ್ ಮಾಡ್ತೀನಿ ಅಂದ್ರೆ, ₹100 ರಿಸ್ಕ್ ಮಾಡಿದ್ರೆ ₹400 ಅರ್ನ್ ಮಾಡಕ್ಕೆ. ಓಕೆನಾ, ಸೊ 2 ಟ್ರೇಡ್ ಇಲ್ಲಿ TP ಕೊಡ್ತು. ನೆಕ್ಸ್ಟ್ ಮತ್ತೆ BOS ಆಯ್ತು. BOS ಆದಂಗೆ ಈ ಪುಲ್ ಬ್ಯಾಕ್ ಅಲ್ಲಿ ನಾವೇನಾದ್ರು ಎಂಟ್ರಿ ಮಾಡಿದ್ರೆ ಅದು SL ಆಯ್ತು, ಬಿಕಾಸ್ ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಓಕೆ, ನಮಗೆ SL ಆಯ್ತಿದೆ ಅಂತಂದ್ರೆ ಅದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲೇ SL ಆಗಿರುತ್ತೆ. ಓಕೆನಾ, ಅದಾದ್ಮೇಲೆ ಮಾರ್ಕೆಟ್ ಏನಾಯ್ತು ನೋಡಿ, ಡೌನ್ ಟ್ರೆಂಡಿಗೆ ಶಿಫ್ಟ್ ಆಯ್ತು. ಡೌನ್ ಟ್ರೆಂಡ್ ನೆಕ್ಸ್ಟ್ ನೋಡೋಣ. ಓಕೆ, ಚೋಚಿನ್ ಅಪ್ ಟ್ರೆಂಡ್ ಅಲ್ಲಿ ಗೊತ್ತಾಯ್ತಲ್ವಾ ಯಾವ ತರ ಮಾರ್ಕೆಟ್ ಶಿಫ್ಟ್ ಆಗುತ್ತೆ ಅಂತ. ಇವಾಗ ಚೋಚಿನ್ ಡೌನ್ ಟ್ರೆಂಡ್ ಅಂದ್ರೆ ರಿವರ್ಸಲ್ ಟು ಅಪ್ ಟ್ರೆಂಡ್. ಅಂದ್ರೆ ಚೋಚು ಬರೀ ಅಪ್ ಟ್ರೆಂಡ್ ಅಲ್ಲಿ ಮಾತ್ರ ಆಗಲ್ಲ, ಇದು ಡೌನ್ ಟ್ರೆಂಡ್ ಇರ್ಬೇಕಾದ್ರೂ ಆಗುತ್ತೆ. ಓಕೆನಾ, ಇಲ್ಲಿ ನಿಮಗೆ ನೋಡಿದರೆ ಡೌನ್ ಟ್ರೆಂಡ್ ಸ್ಟ್ರಕ್ಚರ್ ಲೋವರ್ ಲೋ ಲೋವರ್ ಹೈ. ಲೋವರ್ ಲೋ ಅಂದ್ರೆ ಇದು ಲೋವರ್ ಲೋಸ್ ಗಳು ಕಾಣಿಸ್ತಿದ್ಯಾ, ಹಾಗೆ ಲೋವರ್ ಹೈಸ್, ಇದು ಲೋವರ್ ಹೈಸ್ ಗಳು ಕಾಣಿಸ್ತಿದ್ಯಾ. ನೆಕ್ಸ್ಟ್ ಚೋಚ್ ಸಿಗ್ನಲ್ ಯಾವಾಗ ಅಂದ್ರೆ, ಪ್ರೈಸ್ ಬ್ರೇಕ್ಸ್ ಪ್ರೀವಿಯಸ್ ಲೋವರ್ ಹೈ. ಅಂದ್ರೆ ಈ ಲೋವರ್ ಹೈ ಇದು ಯಾವ್ದಾದ್ರು ಪ್ರೀವಿಯಸ್ ಅಲ್ಲಿ ಇಲ್ಲಿ ಎಲ್ಲೂ ಬ್ರೇಕ್ ಮಾಡಿಲ್ಲ, ಬ್ರೇಕ್ ಮಾಡಿರೋದಲ್ಲಿ ಈ ಪ್ಲೇಸ್ ಅಲ್ಲಿ. ಈ ಪ್ಲೇಸ್ ಅಲ್ಲಿ ಬ್ರೇಕ್ ಮಾಡಿದೆ, ಲೋವರ್ ಐನ ಬ್ರೇಕ್ ಮಾಡಿದೆ ಅಂದ್ರೆ ಅದನ್ನ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿದರೆ ಲೋವರ್ ಐ ಎಟ್ ಇಲ್ಲಿ ನಮಗೆ ಲೋವರ್ ಐ 1000 ಇದೆ ಅನ್ಕೊಳ್ಳಿ. ಪ್ರೈಸ್ ಬ್ರೇಕ್ಸ್ ಅಬೌವ್ 1050, 1000 ಇಂದ 1050 ಪಾಸಿಟಿವ್ ತಾನೆ, ಅಂದ್ರೆ ಆ ಬ್ರೇಕ್ ನೇ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಅವಾಗ ಏನಾಗುತ್ತೆ, ಸ್ಟ್ರಕ್ಚರ್ ಬ್ರೇಕ್ ಆಗುತ್ತೆ, ಆ ಬ್ರೇಕ್ ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಮೀನಿಂಗ್ ನೋಡಿದರೆ ಸೆಲ್ಲರ್ಸ್ ಲೂಸಿಂಗ್ ಇನ್ ಕಂಟ್ರೋಲ್, ಅಂದ್ರೆ ಇಷ್ಟೊತ್ತು ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿ ಬರ್ತಿದ್ರು ಸೆಲ್ ಮಾಡ್ಕೊಂಡು, ಬಟ್ ಸಡನ್ ಇದನ್ನ ಬ್ರೇಕ್ ಮಾಡ್ತಿದ್ದಾರೆ ಅಂದಂಗೆ ನಮಗೆ ಗೊತ್ತಾಗುತ್ತೆ ಇನ್ಸ್ಟಿಟ್ಯೂಷನ್ಸ್ ಎಂಟ್ರಿ ಆಗಿದ್ದಾರೆ, ಬೈಯಿಂಗ್ ನಡೀತಾ ಇದೆ. ಸ್ಟ್ರಾಂಗ್ ಬೈಯಿಂಗ್ ನಡೆಯೋದು ಇನ್ಸ್ಟಿಟ್ಯೂಷನ್ ಇಂದ ಮಾತ್ರ, ಯಾಕಂದ್ರೆ ರಿಟೇಲ್ ಟ್ರೇಡರ್ಸ್ ಕೈಲಿ ಏನು ಮಾಡಕ್ಕಾಗಲ್ಲ. ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು
10,000, 2,00,000 ಮ್ಯಾಕ್ಸಿಮಮ್ ಅಂದ್ರೆ 20 ಲಕ್ಷದೊಳಗೇನೆ. ಓಕೆನಾ? ಬಟ್ ಬಿಗ್ ಇನ್ಸ್ಟಿಟ್ಯೂಷನ್ಸ್ 2,000 ಕೋಟಿ, 3,000 ಕೋಟಿ ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ. ಸೊ ಅವ್ರು ಎಂಟರ್ ಆಗಿದ್ದಾರೆ ಅಂತ ನಮಗೆ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಂದ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಬೈಯರ್ಸ್ ಎಂಟರಿಂಗ್ ಆಯ್ತು. ಪಾಸಿಬಲ್ ಅಪ್ ಟ್ರೆಂಡ್ ಸ್ಟಾರ್ಟಿಂಗ್. ಇಲ್ಲಿಂದ ನಮಗೆ ಪಾಸಿಬಲ್ ಇದೆ. ಇದು 50-50ನೇ. ಸೈಡ್ ವೇಸ್ ಬೇಕಾದ್ರೂ ಆಗ್ಬೋದು. ಮಾರ್ಕೆಟ್ ಹಿಂಗ್ ಬೇಕಾದ್ರೂ ಹೋಗಿ ಹಿಂಗ್ ಬೇಕಾದ್ರೂ ಮಾಡಿ ಮತ್ತೆ ಹಿಂಗ್ ಮಾಡಿ ಮತ್ತೆ ಈ ತರ ಸೈಡ್ ವೇಸ್ ಆದ್ರೂ ಆಗ್ಬೋದು. ಆರ್ ನಮಗೆ ಅಪ್ ಟ್ರೆಂಡ್ ಆದ್ರೂ ಆಗ್ಬೋದು. ಈ ತರ ಫುಲ್ ಬ್ಯಾಕ್ ಕೊಟ್ಟು ಒಂದು BOS ಇಲ್ಲಿ ನೋಡಿ, ಈ BOS ಕೊಟ್ರೆ ಫುಲ್ ಬ್ಯಾಕ್ ಆದ್ರೆ ನಮಗೆ ಆ ತರನಾದ್ರೂ ಇದು ಐಡೆಂಟಿಫೈ ಮಾಡ್ಕೋಬಹುದು. ಓಕೆ, ಅಪ್ ಟ್ರೆಂಡಿಗೆ ಹೋಗ್ತಾನೆ ಅನ್ನೋದು. ಓಕೆನಾ? ಇವಾಗ ಇದ್ರದ್ದು ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ಮಾರ್ಕೆಟ್ ನೋಡಿ, ಒಂದು ಹೈ ಇಲ್ಲಿ ನೋಡಿ, ಪಾತ್ ಟೂಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾರ್ಕೆಟ್ ಯಾವತ್ತು ಡೌನ್ ಟ್ರೆಂಡ್ ಅಲ್ಲಿ ಒಂದು ಹೈ ಇರುತ್ತೆ, ಹಾಗೆ ಒಂದು ಲೋ ಇರುತ್ತೆ. ನೆಕ್ಸ್ಟ್ ಲೋವರ್ ಹೈ ಇರುತ್ತೆ, ಹಾಗೆ ಲೋವರ್ ಲೋ ಇರುತ್ತೆ. ನೆಕ್ಸ್ಟ್ ಲೋವರ್ ಹೈ ಇರುತ್ತೆ, ನೆಕ್ಸ್ಟ್ ಲೋವರ್ ಲೋ ಇರುತ್ತೆ. ಲೋವರ್ ಹೈ ಇರುತ್ತೆ, ಲೋವರ್ ಲೋ ಇರುತ್ತೆ. ಓಕೆನಾ? ನಾನಿಲ್ಲಿ ಅದನ್ನ ಮಾರ್ಕ್ ಮಾಡಿ ತೋರಿಸ್ತೇನೆ. ಬಿಕಾಸ್ ನೀವು ಇದು ಸ್ಕ್ರೀನ್ ಶಾಟ್ ಏನಾದ್ರು ತೆಗೆದಿಟ್ಕೊಳ್ಳಿ, ಇಲ್ಲ ಬರ್ದಿಟ್ಕೊಳ್ಳಿ. ಯಾಕಂತಂದ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದು, ಮಾರ್ಕೆಟ್ ನ ನೋಡ್ದಂಗೆ ಕನ್ಫ್ಯೂಸ್ ಆಗ್ಬಾರ್ದು. ಅದರಿಂದ ನಾನು ಬರ್ದು ತೋರಿಸ್ತಿರೋದು. ಓಕೆನಾ? ಮಾರ್ಕೆಟ್ ನಾನು ಪ್ರೀವಿಯಸ್ ಥಿಯರಿಲಿ ಏನೋ ಹೇಳಿದೆ, ಲೋವರ್ ಹೈನ ಬ್ರೇಕ್ ಮಾಡ್ತಾ ಇದೆ. ಇವಾಗ ಒಂದು ಅಪ್ ಟ್ರೆಂಡ್ ಇಂದ ಡೌನ್ ಟ್ರೆಂಡ್ ಶಿಫ್ಟ್ ಆಗಿರುತ್ತೆ. ಸೊ ಆ ಶಿಫ್ಟ್ ಆಗೋದನ್ನೇ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳಿದೆ. ಅದು ಅಪ್ ಟ್ರೆಂಡ್ ಇನ್ ಚೋಚಲ್ ಆದ್ರೆ. ಇದು ಡೌನ್ ಟ್ರೆಂಡ್ ಇನ್ ಚೋಚಲ್ ಆದ್ರೆ, ಇವಾಗ ನೋಡಿ ಡೌನ್ ಟ್ರೆಂಡ್ ಬರ್ತಾ ಇದೆ, ಮಾರ್ಕೆಟ್ ಕೆಳಗಡೆ ಬೀಳ್ಕೊಂಡು ಸೆಲ್ಲರ್ ಸ್ಟ್ರಾಂಗ್ ಆಗಿ ಸೇಲ್ ಮಾಡ್ಕೊಂಡು ಬರ್ತಿದ್ದಾರೆ. ಸಡನ್ ಏನ್ ಮಾಡ್ತಾರೆ, ಬೈಯರ್ಸ್ ಸ್ಟ್ರಾಂಗ್ ಆಗಿ ಎಂಟರ್ ಆಯ್ತಾರೆ. ಅಂದ್ರೆ ಲೋವರ್ ಹೈನ ಬ್ರೇಕ್ ಮಾಡ್ತಾರೆ. ಈ ಲೋವರ್ ಹೈ ಬ್ರೇಕ್ ನೇ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ಕರೆಯೋದು. ಕಾಣಿಸ್ತಿದ್ಯಾ? ಚೇಂಜ್ ಆಫ್ ಕ್ಯಾರೆಕ್ಟರ್. ಇದೆಲ್ಲ ಏನು BOS ಆಗಿರುತ್ತೆ. ಅಂದ್ರೆ ಇದು ಡೌನ್ ಟ್ರೆಂಡ್ ಅಲ್ಲಿ ಇರೋದ್ರಿಂದ BOS ಆಗಿರುತ್ತೆ. ಓಕೆನಾ? ನೀವು ಯಾವ ಟೈಮ್ ಫ್ರೇಮ್ ಬೇಕಾದ್ರೂ ತಗೋಬಹುದು. 1 ಅವರ್ ಅಲ್ಲಾರು ಅನಲೈಸ್ ಮಾಡಿ, 15 ಮಿನಿಟ್ಸ್ ಅಲ್ಲಾರು ಅನಲೈಸ್ ಮಾಡಿ. ನಿಮಗೆ ಮುಂದಕ್ಕೆ ಹೋಗ್ತಾ ಇದ್ರಲ್ಲಿ ಯಾವ ತರ ಟ್ರೇಡ್ ಗಳು ತಗೋಬೇಕು, ಯಾಕೆ ಇಲ್ಲಿ ಪ್ಲೇಸ್ ಮಾಡಿದೀವಿ, ಪ್ರತಿಯೊಂದು ಗೊತ್ತಾಗುತ್ತೆ. ಓಕೆನಾ? ರ್ಯಾಂಡಮ್ಲಿ ಏನು ನೋಡಕ್ ಹೋಗ್ಬೇಡಿ. ಜಸ್ಟ್ ಇವತ್ತಿನ ಕಾನ್ಸೆಪ್ಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ನ ಐಡೆಂಟಿಫೈ ಮಾಡೋದಷ್ಟೇ. ಈ ತರ BOS ಹಾಕೊಂಡ್ ಬಂದಿರುತ್ತೆ. ಅವಾಗ ನಮಗೆ ಲೋವರ್ ಐನ ಬ್ರೇಕ್ ಮಾಡಿದಂಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಗುತ್ತೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ತಂಗೆ ಮಾರ್ಕೆಟ್ ನಮಗೆ ಗೊತ್ತಾಗುತ್ತೆ. ಓಕೆ, 50% ಅಪ್ ಟ್ರೆಂಡಿಗಾರು ಹೋಗ್ಬೋದು, ಅಥವಾ 50% ಸೈಡ್ ವೇಸ್ ಆರು ಆಗಿರ್ಬೋದು. ಅಪ್ ಟ್ರೆಂಡಿಗೆ ಹೋಗೋದಾರೆ ಹಿಂಗ್ ಬಂದ್ಬಿಟ್ಟು ಒಂದು ಪುಲ್ ಬ್ಯಾಕ್ ಕೊಡ್ತಾನೆ. ಓಕೆ, ಪುಲ್ ಬ್ಯಾಕ್ ಕೊಟ್ಟು ಈ ಬ್ರೇಕ್ ಆಫ್ ಸ್ಟ್ರಕ್ಚರ್ ಸಿಕ್ಕಿದ್ರೆ ನಮಗೆ ಅಪ್ ಟ್ರೆಂಡ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಓಕೆನಾ? BOS ಇವಾಗ ಏನಾಯ್ತು, ಲೋವರ್ ಐನ ಬ್ರೇಕ್ ಮಾಡ್ದಂಗೆ ಇದು ಹೈಯರ್ ಐ ಆಯ್ತು. ಹಾಗೆ ಪುಲ್ ಬ್ಯಾಕ್ ಕೊಟ್ಟಂಗೆ ಇದು ಹೈಯರ್ ಲೋ ಆಯ್ತು. ಇಷ್ಟೊತ್ತು ಲೋವರ್ ಲೋ ಅಲ್ಲಿ ಇತ್ತು, ಬಟ್ ಇವಾಗ ಇದು ಹೈ ಮಾಡಿ ಬಂದಿರೋದ್ರಿಂದ ಹೈಯರ್ ಲೋ. ನೆಕ್ಸ್ಟ್ ಇದು ಯಾವ್ದಾಗಿರುತ್ತೆ, ಹೈಯರ್ ಐ. ಓಕೆನಾ? ಹೈಯರ್ ಐ. ನೆಕ್ಸ್ಟ್ ಮಾರ್ಕೆಟ್ ಏನಾಯ್ತು ಅನ್ಕೊಳ್ಳಿ, ಇವಾಗ ಮತ್ತೆ ಇಲ್ಲಿ ಬ್ರೇಕ್ ಆಯ್ತು ಅನ್ಕೊಳ್ಳಿ, ಹೈಯರ್ ಲೋನ ಬ್ರೇಕ್ ಆಯ್ತು ಅನ್ಕೊಳ್ಳಿ, ಈ ಲೋನ ಬ್ರೇಕ್ ಆಯ್ತು. ನೆಕ್ಸ್ಟ್ ಮಾರ್ಕೆಟ್ ಮೇಲೆ ಹೋಯ್ತು, ನೆಕ್ಸ್ಟ್ ಪುಲ್ ಬ್ಯಾಕ್ ಕೊಡೋದು, ನೆಕ್ಸ್ಟ್ ಇದನ್ನ ಬ್ರೇಕ್ ಮಾಡ್ತು. ಸೊ ಇವಾಗ ನೋಡಿ, ಮಾರ್ಕ್ ಮಾಡೋದಾದ್ರೆ ಇವಾಗ ಈ BOS ಆದ್ಮೇಲೆ ನೆಕ್ಸ್ಟ್ BOS ಬರೋದು ಹೈಯರ್ ಲೋನ ಬ್ರೇಕ್ ಮಾಡು. ಬಟ್ ಅದಕ್ಕಿಂತ ಮುಂಚೆ ಈ ಹೈಯರ್ ಲೋನ ಬ್ರೇಕ್ ಮಾಡಿದೆ. ಸಾರಿ, ಇದು ಹೈಯರ್ ಲೋ ಅಲ್ಲ. ಈ ಹೈಯರ್ ಐನ ಬ್ರೇಕ್ ಮಾಡೋಕ್ಕಿಂತ ಮುಂಚೆ ಹೈಯರ್ ಲೋನ ಬ್ರೇಕ್ ಮಾಡಿದೆ. ಸೊ ಮತ್ತೆ ಏನಾಯ್ತು, ಮಾರ್ಕೆಟ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು. ಅದಾದ್ಮೇಲೆ ಮಾರ್ಕೆಟ್ ಇದು ಲೋವರ್ ಲೋ ಆಗಿದೆ ಇವಾಗ. ಬಿಕಾಸ್ ಯಾಕಂದ್ರೆ ಹೈಯರ್ ಲೋನ ಬ್ರೇಕ್ ಮಾಡಿ ಬಂದಿರೋದ್ರಿಂದ ಇದು ಲೋವರ್ ಲೋ ಆಗಿರೋದು. ಓಕೆನಾ? ಸೊ ಲೋವರ್ ಲೋ ಆಗಿದೆ. ಇವಾಗ ಇದನ್ನ ಒಂದಲ್ಲ ಬ್ರೇಕ್ ಮಾಡ್ಬೇಕು, ಇಲ್ಲ ಇದನ್ನ ಬ್ರೇಕ್ ಮಾಡ್ಬೇಕು. ಇವೆರಡು ಪಾಯಿಂಟ್ಸ್ ನ ಬ್ರೇಕ್ ಮಾಡ್ಬೇಕು. ಯಾವ್ದನ್ನ ಬ್ರೇಕ್ ಮಾಡಿದೆ, ಇದನ್ನ ಬ್ರೇಕ್ ಮಾಡಿದೆ. ಸೊ ಮಾರ್ಕೆಟ್ ಏನಾಯ್ತು, ಇದನ್ನ ಬ್ರೇಕ್ ಮಾಡ್ದಂಗೆ ಓಕೆ, 2 ಸಲ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ತಂಗೆ ಐತೆ. ಯಾಕಂದ್ರೆ ಆಲ್ರೆಡಿ ಇಲ್ಲಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಇದೆ, ನೆಕ್ಸ್ಟ್ BOS ಆಗ್ಬೇಕಿತ್ತು. ಬಟ್ BOS ಆಗದೆ ಇದು ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಡ್ತು ಅಂತ ಅನ್ಕೊಳ್ಳಿ. ಆವಾಗ ನಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಇನ್ನು ಸೈಡ್ ವೇಸ್ ಹೋಗೋ ಚಾನ್ಸಸ್ ಇದೆ ಅಂತ. ಇದು ನಿಮಗೆ ಹಿಂಗ್ ಹೋಗಿ ಈ ತರನೇ ಆಯ್ತಿರ್ತದೆ. ಓಕೆನಾ? ಏನ್ ಜಾಸ್ತಿ ಮೂವ್ಮೆಂಟ್ ಆಗಲ್ಲ, ಅಪ್ ಟ್ರೆಂಡಿಗೂ ಇಲ್ಲ, ಡೌನ್ ಟ್ರೆಂಡಿಗೂ ಇಲ್ಲ. ನೀವು ಟ್ರೆಂಡ್ ನ ಐಡೆಂಟಿಫೈ ಮಾಡ್ಕೊಳಕ್ ಕಲ್ತ್ಕೊಂಡ್ರೆ, ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ರೀಸನ್ ಇದೆ. ನೀವು ಟ್ರೆಂಡ್ ನ ಐಡೆಂಟಿಫೈ ಮಾಡ್ಕೊಂಡಾಗ ನಿಮಗೆ ಅಕ್ಯುರೇಟ್ ಟ್ರೇಡ್ ಅನ್ನೋದು ಸಿಗುತ್ತೆ. ಓಕೆನಾ? ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಳ್ಳಿ, ಅವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಓಕೆ, ಇದು ಸೈಡ್ ವೈಸ್ ಇದ್ದಾಗ ಏನಾಗುತ್ತೆ, ಅದೇ ತರ ಈ ತರ ಇದು ಒಂದು BOS ಆದಾಗ ಇದು ಮಾರ್ಕೆಟ್ ಏನಾಗುತ್ತೆ. ಓಕೆ, ಇವಾಗ ಇದನ್ನ ರಿಮೂವ್ ಮಾಡಿ, ಇದು ಸೈಡ್ ವೈಸ್ ಎಕ್ಸಾಂಪಲ್ ಕೊಟ್ಟಿದ್ದು. ನೆಕ್ಸ್ಟ್ ನಮಗೆ ನೋಡೋದಾದ್ರೆ ಒಂದು ಹೈಯರ್ ಐ
ನೆಕ್ಸ್ಟ್ ನಮಗೆ ನೋಡೋದಾದ್ರೆ ನೋಡಿ ಹೈಯರ್ ಐ ಇದೆ, ನೆಕ್ಸ್ಟ್ ಒಂದು ಪುಲ್ ಬ್ಯಾಕ್ ಹೈಯರ್ ಲೋ ಮಾಡುತ್ತೆ, ನೆಕ್ಸ್ಟ್ ಹೈಯರ್ ಐ, ನೆಕ್ಸ್ಟ್ ಇದೇನಾಗುತ್ತೆ ಅವಾಗ ಮತ್ತೆ ಒಂದು ಬಿ ಎಸ್ ಆಗಿ ಈ ತರ ಬಿ ಎಸ್ ಬರ್ತಾ ಇದೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಇದು ಅಪ್ ಟ್ರೆಂಡಿಗೆ ತಿರುಗಿದೆ ಅಂತ ಅನ್ಕೊಂಡು ಈ ಪುಲ್ ಬ್ಯಾಕ್ ಅಲ್ಲಿ ಟ್ರೇಡ್ಸ್ ಗಳನ್ನ ತಗೋಬೇಕು. ಓಕೆನಾ, ಇದು ಇವಾಗ ಲೈವ್ ಎಕ್ಸಾಂಪಲ್ ನೋಡೋಣ. ಇವಾಗ ನೋಡಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಪ್ ಟ್ರೆಂಡ್ ಅಲ್ಲಿ ಆಯ್ತು. ಓಕೆನಾ, ಅಪ್ ಟ್ರೆಂಡ್ ಮಾರ್ಕೆಟ್ ಇಲ್ಲಿ ನೋಡಿ ಫಸ್ಟ್ ಕಾನ್ಸೆಪ್ಟ್ ನಾನು ಹೇಳಿದೆ, ಅಪ್ ಟ್ರೆಂಡ್ ಬಿ ಎಸ್ ಬಿ ಎಸ್ ಬಿ ಎಸ್ ಬಿ ಎಸ್ ಆಗಿ ಅಪ್ ಟ್ರೆಂಡ್ ಅಲ್ಲಿ ಆಯ್ತು. ಸಡನ್ ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಗುತ್ತೋ, ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ಕಿ ಒಂದು ಬಿ ಎಸ್ ಆದಂಗೆ ನಮಗೆ ಗೊತ್ತಾಯ್ತು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಅಂತ. ಡೌನ್ ಟ್ರೆಂಡ್ ಅಲ್ಲಿ ಬಿ ಎಸ್ ಬಿ ಎಸ್ ಬಿ ಎಸ್ ಆಯ್ತಾ ಹೋಯ್ತು. ಡೌನ್ ಟ್ರೆಂಡ್ ಅಲ್ಲಿ ಬಿ ಎಸ್ ಆದಂಗೆ ನೋಡಿ ಈ ಬಿ ಎಸ್ ಲೋ ಇದೆ ಅಲ್ವಾ, ಸೊ ಈ ಲೋನ ಇದು ಬ್ರೇಕ್ ಮಾಡ್ತು. ಅವಾಗ ಏನಾಯ್ತು, ಚೋಚ್ ಆಯ್ತು. ಚೋಚ್ ಆದಂಗೆ ನಮಗೆ ಗೊತ್ತಾಯ್ತು ಇಷ್ಟೊತ್ತು ಡೌನ್ ಟ್ರೆಂಡ್ ಇದ್ದಿದ್ದು ಇವಾಗ ಅಪ್ ಟ್ರೆಂಡಿಗೆ ತಿರುಗಿದೆ ಅಂತ. ಓಕೆ, ಸಡನ್ ಮತ್ತೆ ಚೋಚ್ ಆಯ್ತು. ಅಪ್ ಟ್ರೆಂಡ್ ಅಂತ ಅನ್ಕೊಂಡ, ಬಟ್ ಅದ್ ಮತ್ತೆ ಚೋಚ್ ಆಯ್ತು. ಸೊ ಇವಾಗ ಏನಾಯ್ತು, ಇದು ಸೈಡ್ ವೇಸ್ ಆಯ್ತು ಅಂತ ಅರ್ಥ. ಓಕೆನಾ, ಮತ್ತೆ ಏನಾಯ್ತು, ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ತಿರುಗ್ತು. ಸೊ ಸೈಡ್ ವೇಸ್ ಕನ್ಫರ್ಮ್ ಆಯ್ತು, ಇನ್ ಮಾರ್ಕೆಟ್ ಸೈಡ್ ವೇಸ್ ಅಂತ. ನೆಕ್ಸ್ಟ್ ಬಿ ಎಸ್ ಬರಗಂಟ ನಾವು ಯಾವುದೇ ಟ್ರೇಡ್ಸ್ ತಗೊಳ್ಳಲ್ಲ. ಇವಾಗ ನೋಡಿ ಡೌನ್ ಟ್ರೆಂಡ್ ಇದ್ದಿದ್ದು ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲಿ ಸೈಡ್ ವೇಸ್ ಆರು ಆಗ್ಬೋದು, ಆರ್ ಅಪ್ ಟ್ರೆಂಡ್ ಆರು ಆಗ್ಬೋದು. ಅಪ್ ಟ್ರೆಂಡ್ ಆಗ್ಬೇಕು ಅಂದ್ರೆ ನಮಗೆ ಒಂದು ಬಿ ಎಸ್ ಸಿಗ್ಬೇಕು. ಇವಾಗ ನೋಡಿ ಇಲ್ಲೊಂದು ಬಿ ಎಸ್ ಸಿಕ್ತು, ನೆಕ್ಸ್ಟ್ ಇನ್ನೊಂದು ಬಿ ಎಸ್ ಸಿಕ್ತು, ಹಾಗೆ ನೆಕ್ಸ್ಟ್ ಬಿ ಎಸ್ ಸಿಕ್ತು, ನೆಕ್ಸ್ಟ್ ಬಿ ಎಸ್ ಸಿಕ್ತು. ಸೊ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಇಂದ ನಮಗೆ ಐಡೆಂಟಿಫೈ ಆಯ್ತು, ಓಕೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನೆ. ಅಂದ್ರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಜೊತೆಗೆ ಒಂದು ಬಿ ಎಸ್ ಸಿಕ್ತಾಗ ಗೊತ್ತಾಗೋದು ಮಾರ್ಕೆಟ್ ಮೇಲಕ್ಕೆ ಹೋಗ್ತಾನೆ ಅಂತ. ಓಕೆನಾ, ಇದು ಅರ್ಥ ಆಯ್ತಲ್ವಾ? ಚೋಚ್ ಇನ್ ಡೌನ್ ಟ್ರೆಂಡ್ ಗೊತ್ತಾಯ್ತಲ್ವಾ? ಹಾಗೆ ಚೋಚ್ ವರ್ಸಸ್ ಬಿ ಎಸ್ ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನೀವು ಅರ್ಥ ಮಾಡ್ಕೋಬೇಕು. ಚೋಚಿಗೂ ಬಿ ಎಸ್ ಗೂ ಇರೋ ಡಿಫ್ರೆನ್ಸ್ ಏನು? ಚೋಚ್ ಆದ್ರೆ ರಿವರ್ಸಲ್ ಸಿಗ್ನಲ್, ಚೋಚ್ ಅಂದ್ರೆ ರಿವರ್ಸಲ್ ಸಿಗ್ನಲ್. ಹಾಗೆ ಬಿ ಎಸ್ ಅಂದ್ರೆ ಕಂಟಿನ್ಯೂಷನ್ ಸಿಗ್ನಲ್. ಬಿ ಎಸ್ ಬಿ ಎಸ್ ಬಿ ಎಸ್ ಅಂದ್ರೆ ಕಂಟಿನ್ಯೂ ಆಗ್ತಿದೆ ಅಂತ ಅರ್ಥ. ಓಕೆ, ಚೋಚು ಚೇಂಜ್ ಆಫ್ ಡೈರೆಕ್ಷನ್, ಅಂದ್ರೆ ಡೈರೆಕ್ಷನ್ ನ ಚೇಂಜ್ ಮಾಡಕ್ಕೆ ನಾವು ಚೋಚ್ ಅಂತ ಕರಿತೀವಿ. ಅದೇ ಬಿ ಎಸ್ ಆದ್ರೆ ಕಂಟಿನ್ಯೂ ಡೈರೆಕ್ಷನ್, ಡೈರೆಕ್ಷನ್ ಕಂಟಿನ್ಯೂ ಆಗೋದಕ್ಕೆ ನಾವು ಬ್ರೇಕ್ ಆಫ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಚೋಚು ಅರ್ಲಿ ವಾರ್ನಿಂಗ್, ಮುಂಚೆನೆ ನಮಗೆ ವಾರ್ನ್ ಮಾಡುತ್ತೆ ಇದು ಇದಕ್ ತಿರುಗ್ತಾ ಇದೆ, ಈ ಡೈರೆಕ್ಷನ್ ತಿರುಗ್ತಾ ಇದೆ ಅಂತ. ಬಟ್ ಬಿ ಎಸ್ ಕನ್ಫರ್ಮೇಶನ್, ಅಂದ್ರೆ ನೆಕ್ಸ್ಟ್ ಅಪ್ ಟ್ರೆಂಡ್ ಆಗ್ತಾನೆ ಅನ್ನೋದಕ್ಕೆ ಕನ್ಫರ್ಮೇಶನ್, ಅಥವಾ ನೆಕ್ಸ್ಟ್ ಡೌನ್ ಟ್ರೆಂಡ್ ಆಗ್ತಾನೆ ಅನ್ನೋದಕ್ಕೆ ಕನ್ಫರ್ಮೇಶನ್ಸ್. ಓಕೆನಾ, ನೆಕ್ಸ್ಟ್ ಹೌ ಟು ಟ್ರೇಡ್ ಚೋಚ್. ಚೋಚ್ ಅಲ್ಲಿ ಹೇಗೆ ಟ್ರೇಡ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ನೋಡೋದಾದ್ರೆ ಸ್ಟೆಪ್ 1 ಐಡೆಂಟಿಫೈ ಟ್ರೆಂಡ್. ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಟ್ರೆಂಡ್ ನ ಐಡೆಂಟಿಫೈ ಮಾಡ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಹೈಯರ್ ಐ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಿದೆ ಅಂತ ಅನ್ಕೊಳ್ಳಿ. ಸೊ ಮಾರ್ಕೆಟ್ ಹಿಂಗ್ ಹೋಗ್ತಾ ಇದೆ. ಸ್ಪಾಟ್ ಚೋಚ್ ಸ್ಟ್ರಕ್ಚರ್ ಬ್ರೇಕ್, ಅಂದ್ರೆ ಸಡನ್ ಸ್ಟ್ರಕ್ಚರ್ ಬ್ರೇಕ್ ಆಯ್ತು, ಈ ಬ್ರೇಕ್. ಓಕೆನಾ, ಬ್ರೇಕ್ ಆಯ್ತು. ವೇಟ್ ಫಾರ್ ಕನ್ಫರ್ಮೇಶನ್, ಎಂಟರ್ ಎ ಇನ್ ನ್ಯೂ ಡೈರೆಕ್ಷನ್. ವೇಟ್ ಫಾರ್ ಕನ್ಫರ್ಮೇಶನ್ ಅಂತಂದ್ರೆ ಈ ಪುಲ್ ಬ್ಯಾಕ್ ಅಲ್ಲಿ ನಮಗೆ ಹೇಳಿದ್ದೆ ನಾನು, ಪುಲ್ ಬ್ಯಾಕ್ ಅಲ್ಲಿ ಯಾವ್ದಾದ್ರು ಕ್ಯಾಂಡಲ್ ಗಳು ಬಂದ್ರೆ, ರಿಜೆಕ್ಷನ್ ಕ್ಯಾಂಡಲ್ ಬಂದ್ರೆ ನಾವು ಎಂಟರ್ ಆಗ್ಬೋದು. ಓಕೆನಾ, ಈ ಪುಲ್ ಬ್ಯಾಕ್ ಬಂದಾಗೆ ಇಲ್ಲಿ ಎಂಟ್ರಿ ಆಗ್ತೀವಿ, ಅಲ್ಲಿಂದ ಈ 5 ಗಂಟೆ ಟಾರ್ಗೆಟ್ ಮಾಡಬಹುದು. ಓಕೆನಾ, 1:2 ಇದನ್ನ ನಾವು ಶಾರ್ಟ್ ಪೊಸಿಷನ್ ಅಂತ ಕರಿತೀವಿ. ಓಕೆ, ಅಪ್ ಟ್ರೆಂಡ್ ಆಗಿದ್ರೆ ಚೋಚ್ ಆದ್ರೆ ಲುಕ್ ಫಾರ್ ಸೆಲ್. ನಾನೇನ್ ಹೇಳಿದೆ, ಇಲ್ಲಿಂದ ಸೆಲ್ ನೋಡ್ತೀವಿ ಅಂತ ಹೇಳಿದೆ. ಅಪ್ ಟ್ರೆಂಡ್ ಇದ್ರೆ, ಅಪ್ ಟ್ರೆಂಡ್ ಆಯ್ತಾ ಹೋಯ್ತು, ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಕೊಟ್ಟಂಗೆ ಇಲ್ಲಿಂದ ಸೆಲ್ ನೋಡ್ತೀವಿ. ಅದೇ ಡೌನ್ ಟ್ರೆಂಡ್ ಆದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡಿ, ಡೌನ್ ಟ್ರೆಂಡ್ ಹಿಂಗ್ ಕ್ರಿಯೇಟ್ ಆಯ್ತಾ ಬರ್ತಾ ಇರುತ್ತೆ, ಸಡನ್ ಬ್ರೇಕ್ ಆಯ್ತು, ಇದನ್ನ ಬ್ರೇಕ್ ಆಯ್ತು. ಓಕೆನಾ, ಚೇಂಜ್ ಆಫ್ ಕ್ಯಾರೆಕ್ಟರ್ ಬ್ರೇಕ್ ಆಯ್ತು. ಬ್ರೇಕ್ ಆದಂಗೆ ನಾವೇನ್ ಮಾಡ್ಬೇಕು, ಒಂದು ಪುಲ್ ಬ್ಯಾಕ್ ಕಾಯ್ಬೇಕು, ನಮ್ ಕನ್ಫರ್ಮೇಶನ್ಸ್ ತಗೊಂಡು ಇಲ್ಲಿಂದ ಈ ಹೈ ಗಂಟ ಟಾರ್ಗೆಟ್ ಇಟ್ಕೋಬಹುದು. ಓಕೆನಾ, ಇಲ್ಲಿ ಎಂಟರ್ ಆಗಿ ನಮ್ಮ ಎಸ್ ಎಲ್ ಇಲ್ಲಿಗೆ ಇಟ್ಕೊಂಡ್ರೆ ಈ ಹೈ ಗಂಟ ಟಾರ್ಗೆಟ್ ನ ಏನ್ ಮಾಡೋದು. ಸೊ ಇಲ್ಲೇನ್ ಮಾಡೋದು, ಬೈ ಮಾಡೋದು. ಡೌನ್ ಟ್ರೆಂಡ್ ಇದ್ದಾಗ ಚೋಚ್ ಲುಕ್ ಫಾರ್ ಬೈ, ಅಂದ್ರೆ ಡೌನ್ ಟ್ರೆಂಡ್ ಇದೆ, ಚೋಚ್ ಆಗಿದೆ, ಲುಕ್ ಫಾರ್ ಬೈ. ಅದೇ ಅಪ್ ಟ್ರೆಂಡ್ ಇದ್ದಾಗ, ಅಪ್ ಟ್ರೆಂಡ್ ಇದೆ, ಚೋಚ್ ಆದಂಗೆ ಲುಕ್ ಫಾರ್ ಸೆಲ್. ಗೊತ್ತಾಯ್ತಲ್ವಾ? ಟ್ರೇಡಿಂಗ್ ವ್ಯೂ ಅಲ್ಲೂ ನಿಮಗೆ ಲೈವ್ ಎಕ್ಸಾಂಪಲ್ ನೋಡ್ಬೇಕು ಅಂತಂದ್ರೆ ಇವಾಗ ನೋಡಿ, ಇದು ಅಪ್ ಟ್ರೆಂಡ್ ಅಲ್ಲಿ ಇದೆ, ಬಿ ಎಸ್ ಬಿ ಎಸ್ ಬಿ ಎಸ್ ಬಿ ಎಸ್ ಬಿ ಎಸ್ ಆಗ್ತಿದೆ. ಚೇಂಜ್ ಆಫ್ ಕ್ಯಾರೆಕ್ಟರ್ ಬಂದಂಗೆ ನೋಡಿ, ಈ ಪುಲ್ ಬ್ಯಾಕ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಂಗೆ ಈ ಪುಲ್ ಬ್ಯಾಕ್ ಅಲ್ಲಿ ನಾವೇನ್ ಮಾಡಿದೀವಿ, ಒಂದು ಎಂಟ್ರಿ ಪ್ಲೇಸ್ ಮಾಡಿದೀವಿ, 1:2 ನಮಗೆ ಟಾರ್ಗೆಟ್ ಅಚೀವ್ ಆಗಿದೆ. ಓಕೆನಾ, ಇದು ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ. ಸೊ ಇಲ್ಲಿ ಏನ್ ಮಾಡಿದ್ವಿ, ನಾವು ಸೆಲ್ ಮಾಡಿರೋದು, ನಿಮಗೆ ಇಲ್ಲಿ ಕಾಣಿಸ್ತಿರ್ಬೋದು, ಸೆಲ್ ಆಗಿರೋದು 1:2. ಅದೇ ತರ
ಡೌನ್ ಟ್ರೆಂಡ್ ಬಿ ಎಸ್ ಆಯ್ತು, ಡೌನ್ ಟ್ರೆಂಡ್ ಆಯ್ತಾ ಬಂತು. ಸಡನ್ ಇಲ್ಲಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಸಿಕ್ತು. ಇವಾಗ ನಾವೇನ್ ಮಾಡ್ಬೇಕು, ಬೈ ನೋಡಬೇಕು. ಇಲ್ಲಿ ಪುಲ್ ಬ್ಯಾಕ್ ಅಲ್ಲಿ ನಾನು ಬೈ ನೋಡಿದೆ ಸಿಕ್ಕಿಲ್ಲ. ಈ ಬಿ ಎಸ್ ಅಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಬೈ ನೋಡಿದೆ ಸಿಕ್ಕಿಲ್ಲ. ಈ ಬಿ ಎಸ್ ಅಲ್ಲಿ ಪುಲ್ ಬ್ಯಾಕ್ ಅಲ್ಲಿ ಬೈ ನೋಡಿದೆ ಸಿಗ್ಲಿಲ್ಲ. ಈ ಬಿ ಎಸ್ ಅಲ್ಲೂ ನೋಡಿದೆ ಸಿಗ್ಲಿಲ್ಲ. ಸೊ ಇಲ್ಲೆಲ್ಲೂ ನಮಗೆ ಟ್ರೇಡೇ ಸಿಗ್ಲಿಲ್ಲ ಪುಲ್ ಬ್ಯಾಕ್ಸ್ ಅಲ್ಲಿ. ಸೊ ವೆಯ್ಟ್ ಮಾಡೋದಷ್ಟೇ. ಸಿಕ್ಕಿಲ್ಲ ಅಂದ್ರೆ ಏನು ಮಾಡಂಗಿಲ್ಲ, ವೆಯ್ಟ್ ಮಾಡೋದಷ್ಟೇ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು ಡೌನ್ ಟ್ರೆಂಡ್ ಇಂದ. ನೆಕ್ಸ್ಟ್ ಬಿ ಎಸ್ ಆಯ್ತು, ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ನೆಕ್ಸ್ಟ್ ಈ ಬಿ ಎಸ್ ಅಲ್ಲಿ ಕಾದೆ, ಅಲ್ಲೂ ಬರ್ಲಿಲ್ಲ. ನೆಕ್ಸ್ಟ್ ಈ ಬಿ ಎಸ್ ಅಲ್ಲಿ ಫುಲ್ ಬ್ಯಾಕ್ ಕಾದೆ, ಅಲ್ಲೂ ಬರ್ಲಿಲ್ಲ. ನೆಕ್ಸ್ಟ್ ಈ ಬಿ ಎಸ್ ಅಲ್ಲಿ ಫುಲ್ ಬ್ಯಾಕ್ ಕಾದೆ, ಇಲ್ಲಿ ಗಂಟ ಬಂತು, ಬಟ್ ಇಲ್ಲಿ ನನ್ನ ಎಂಟ್ರಿಗೆ ಬರ್ಲಿಲ್ಲ. ನೋಡಿ ನಿಮಗೆ ಕಾಣಿಸ್ತಿರ್ಬೋದು. ಇಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಡೌನ್ ಟ್ರೆಂಡ್ ಆಗಿತ್ತು, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು, ಫುಲ್ ಬ್ಯಾಕ್ ಅಲ್ಲಿ ಕಾದೆ ಬರ್ಲಿಲ್ಲ. ಈ ಬಿ ಎಸ್ ಅಲ್ಲೂ ಕಾದೆ ಬರ್ಲಿಲ್ಲ. ಈ ಬಿ ಎಸ್ ಅಲ್ಲೂ ಕಾದೆ ಬರ್ಲಿಲ್ಲ. ಸೊ ಎಲ್ಲೂ ಬರ್ಲೇ ಇಲ್ಲ. ರೀಸೆಂಟ್ ಡೇಸ್ ಅಲ್ಲಿ ನಮಗೆ ಈ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಲ್ಲಿ ಟ್ರೇಡ್ ಗಳೇ ಸಿಕ್ಕಿಲ್ಲ. ಓಕೆನಾ. ಬಟ್ ಹಿಂದೆ ನೋಡೋದಾದ್ರೆ ನೋಡಿ, ಈ ಬಿ ಎಸ್ ಎಲ್ ಕಾದೆ ಬರ್ಲಿಲ್ಲ. ಬಟ್ ಈ ಬಿ ಎಸ್ ಎಲ್ ಕಾದಾಗ ನೋಡಿ ಟ್ರೇಡ್ ಪ್ಲೇಸ್ ಆಯ್ತು, ಟಿ ಪಿ ಕೊಡ್ತು. ಈ ಮತ್ತೆ ಈ ಬಿ ಎಸ್ ಅಲ್ಲಿ ಈ ಹೋಗಿ ತಗೊಂಡೆ, ಟ್ರೇಡ್ ತಗೊಂಡೆ, ಅದು ಟಿ ಪಿ ಆಯ್ತು. ನೆಕ್ಸ್ಟ್ ಇಲ್ಲಿ ಈ ಪುಲ್ ಬ್ಯಾಕ್ ಅಲ್ಲಿ ತಗೊಂಡೆ, ಟಿ ಪಿ ಆಯ್ತು. 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 ಓಕೆನಾ. ನೆಕ್ಸ್ಟ್ ಈ ಪುಲ್ ಬ್ಯಾಕ್ ಕಾದೆ ಬರ್ಲಿಲ್ಲ. ಈ ಪುಲ್ ಬ್ಯಾಕ್ ಕಾದೆ ಬರ್ಲಿಲ್ಲ. ಸೊ ಈ ತರ. ಓಕೆನಾ. ಅರ್ಥ ಆಯ್ತಲ್ವಾ ನಿಮಗೆ. ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡಿರಲ್ವಾ. ನೆಕ್ಸ್ಟ್ ಕಾಮನ್ ಬಿಗಿನರ್ ಮಿಸ್ಟೇಕ್. ಇಲ್ಲಿ ಬಿಗಿನರ್ಸ್ ತುಂಬಾ ಮಿಸ್ಟೇಕ್ಸ್ ನ ಮಾಡ್ತಾರೆ. ಯಾವ್ಯಾವ್ದು ಅಂತಂದ್ರೆ, ಕನ್ಫ್ಯೂಸಿಂಗ್ ಚೋಚ್ ವಿತ್ ಫೇಕ್ ಬ್ರೇಕ್ಔಟ್. ಅಂದ್ರೆ ನಾನು ಹೇಳದ್ನಲ್ವಾ, ಫೇಕ್ ಬ್ರೇಕ್ಔಟ್ ಅಂತಂದ್ರೆ ಇದು ಮತ್ತೆ ಮತ್ತೆ ಚೋಚ್ ಆಗೋದು, ಸೈಡ್ ವೇಸ್ ಮಾರ್ಕೆಟ್ ಅಂತ ಹೇಳ್ಬೋದು. ಅಪ್ ಟ್ರೆಂಡ್ ಅಲ್ಲಿ ಹಿಂಗ್ ಹೋಯ್ತಾ ಇರ್ತಾನೆ, ಸಡನ್ ಬ್ರೇಕ್ ಆಗುತ್ತೆ, ಮತ್ತೆ ಮೇಲೆ ಬ್ರೇಕ್ ಆಗುತ್ತೆ, ಮತ್ತೆ ಹಿಂಗ್ ಹೋಗಿ ಮತ್ತೆ ಕೆಳಗಡೆ ಬ್ರೇಕ್ ಆಗ್ತಾನೆ, ಮತ್ತೆ ಹಿಂಗ್ ಹೋಗಿ ಮತ್ತೆ ಮೇಲೆ. ಸೊ ಇಲ್ಲಿ ಏನಾಯ್ತದೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತದೆ. ಸೊ ಇದನ್ನ ನಾವು ಸೈಡ್ ವೇಸ್ ಅಂತ ಬಿಟ್ರೆ ಮುಗಿದೋಯ್ತು. ಓಕೆನಾ. 2 ಸಲ ಚೋಚ್ ಬಂತು ಅಂದ್ರೆ ಸೈಡ್ ವೇಸ್. ನೆಕ್ಸ್ಟ್ ಬಿ ವೇಸ್ ಆಗಂಟ ಟ್ರೇಡೇ ಇಲ್ಲ. ಓಕೆ. ಎಂಟರಿಂಗ್ ಟೂ ಅರ್ಲಿ ಅಂದ್ರೆ ಮುಂಚೆನೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದ ತಕ್ಷಣನೇ ಎಂಟರ್ ಮಾಡಕ್ ಹೋಗೋದು ಫುಲ್ ಬ್ಯಾಕ್ ಅಲ್ಲಿ. ಅದು ಸೈಡ್ ವೇಸ್ ಬೇಕಾದ್ರೂ ಆಗ್ಬೋದು. ಓಕೆನಾ. 50-50 ಪ್ರೊಬಾಬಿಲಿಟಿ ಇರುತ್ತೆ. ಆ ಟೈಮಲ್ಲಿ ನೀವು 1% ರಿಸ್ಕ್ ತೊಗೊಳ್ಳೋ ಬದಲು 0.5% ರಿಸ್ಕ್ ನ ಮಾಡ್ಬೋದು. ನೆಕ್ಸ್ಟ್ ಇಗ್ನೋರಿಂಗ್ ಕನ್ಫರ್ಮೇಶನ್ಸ್ ನ ಇಗ್ನೋರ್ ಮಾಡೋದು. ನಾನು ಹೇಳಿದೆ ಫುಲ್ ಬ್ಯಾಕ್ ಅಲ್ಲೇ ಟ್ರೇಡ್ಸ್ ತಗೋಬೇಕು ಅಂತ. ಅಲ್ಲಿ ನೀವು ಯಾವುದೇ ಕನ್ಫರ್ಮೇಶನ್ ಇಲ್ಲದೆ ಸುಮ್ಮನೆ ರ್ಯಾಂಡಮ್ ಯಾವ್ದೋ ಕ್ಯಾಂಡಲ್ ಕಾಣ್ತಿದೆ ಅಂತ ಎಂಟ್ರಿ ಆಗೋದು. ಅದು ಹೇಗೆ ಎಂಟ್ರಿ ಆಗೋದು, ಯಾವ ತರ ಮಾಡೋದು, ಪ್ರತಿಯೊಂದು ನಿಮಗೆ ಈ 100 ಡೇಸ್ ಸೀರೀಸ್ ಮುಗಿದ್ಮೇಲೆ ಗೊತ್ತಾಗುತ್ತೆ. ಓಕೆನಾ. ರಿಸಲ್ಟ್ ಈಕ್ವಲ್ ಟು ಲಾಸ್. ಈ ತರ ಎಲ್ಲ ಮಾಡಿದ್ರೆ ನಿಮಗೆ ಲಾಸಸ್ ಅನ್ನೋದಾಗುತ್ತೆ. ಪ್ರೋ ಟಿಪ್ಸ್ ನೋಡೋದಾದ್ರೆ, ಕಂಬೈನ್ ಚೋಚ್ ಪ್ಲಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅಂದ್ರೆ ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ನ ನೀವು ಕಂಬೈನ್ ಮಾಡ್ಕೊಂಡ್ರೆ ಅದೇನು ಅಂತ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಯಾಕಂದ್ರೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಸಪರೇಟ್ ಕಾನ್ಸೆಪ್ಟ್ ಇದೆ. ಅವಾಗ ನಿಮಗೆ ಅರ್ಥ ಆಗುತ್ತೆ. ಯೂಸ್ ಹೈಯರ್ ಟೈಮ್ ಫ್ರೇಮ್ ಕನ್ಫರ್ಮೇಶನ್. ಅಂದ್ರೆ 4 ಅವರ್ ಆಗಿರ್ಬೋದು, 1 ಅವರ್ ಆಗಿರ್ಬೋದು, ಈ ತರ ಹೈಯರ್ ಟೈಮ್ ಫ್ರೇಮ್ ಕನ್ಫರ್ಮೇಶನ್ಸ್ ನ ಯೂಸ್ ಮಾಡಿ. ಡೋಂಟ್ ರಶ್ ಎಂಟ್ರಿ. ಎಂಟ್ರಿಗೋಸ್ಕರ ರಶ್ ಮಾಡ್ಬೇಡಿ. ಅಯ್ಯೋ ನನಗೆ ಇವತ್ತು ಒಂದು ಟ್ರೇಡ್ ಆದ್ರೂ ಮಾಡ್ಲೇಬೇಕು ಅಂತ ಮಾಡಕ್ ಹೋದ್ರೆ ನೀವು ಲಾಸಸ್ ಅನ್ನೋದನ್ನ ಮಾಡ್ಕೋತೀರಾ. ಸೊ ಅದರಿಂದ ರಶ್ ಮಾಡಕ್ ಹೋಗ್ಬೇಡಿ. ಗೋಲ್ಡನ್ ರೂಲ್ ನೋಡೋದಾದ್ರೆ, ಚೋಚ್ ಇಸ್ ಎ ಸಿಗ್ನಲ್, ನಾಟ್ ಎ ಗ್ಯಾರಂಟಿ. ಅಂದ್ರೆ ಚೋಚ್ ಅನ್ನೋದು ನಮಗೊಂದು ಡೈರೆಕ್ಷನ್ ಸಿಗ್ನಲ್ ಮಾಡುತ್ತೆ. ಬಟ್ ನಾನು ಹೇಳೋದಿಲ್ವಾ, 50-50 ಪ್ರೊಬಬಿಲಿಟಿ, ನಾಟ್ ಗ್ಯಾರಂಟಿ. ಓಕೆನಾ. ತುಂಬಾ ಜನ ಹೇಳ್ತಾರೆ, ಓಕೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಂಗೆ ಡೌನ್ ಟ್ರೆಂಡೇ ಹೋಯ್ತಾನೆ. ಇಲ್ಲ, ಡೌನ್ ಟ್ರೆಂಡ್ ಹೋಗ್ಬೇಕು, ಒಂದು ಬಿ ಎಸ್ ಹಾಕ್ಬೇಕು. ಅದು ಚೇಂಜ್ ಆಫ್ ಕ್ಯಾರೆಕ್ಟರ್ ಬೇಕಾದ್ರೆ ಆಗ್ಬಹುದು. ಓಕೆನಾ. ಮಾರ್ಕೆಟ್ ನ ಪ್ರಿಡಿಕ್ಷನ್ ಮಾಡಕ್ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಎಲ್ಲ ಪ್ರೊಬಬಿಲಿಟಿ ಮೇಲೆನೆ ವರ್ಕ್ ಆಗೋದು. ಓಕೆ. ಯಾವತ್ತು 50-50 ಇಂದಾನೆ ಇಟ್ಕೋಬೇಕು. ಓಕೆನಾ. ಅದಾದ್ಮೇಲೆ ಫೈನಲ್ ಅಂಡರ್ಸ್ಟ್ಯಾಂಡಿಂಗ್. ಇವತ್ತು ನಾವು ಏನೇನ್ ಕಲ್ತು ಅಂದ್ರೆ, ಚೋಚ್ ಅಂದ್ರೆ ಚೇಂಜ್ ಇನ್ ಮಾರ್ಕೆಟ್ ಬಿಹೇವಿಯರ್. ಅಂದ್ರೆ ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇದ್ರೆ ಡೌನ್ ಟ್ರೆಂಡ್ ಶಿಫ್ಟ್ ಆಗ ಈ ಬಿಹೇವಿಯರ್ ನ ನಾವು ಚೋಚ್ ಅಂತ ಕರಿತೀವಿ. ಹೆಲ್ಪ್ಸ್ ಕ್ಯಾಚ್ ರಿವರ್ಸಲ್ ಅರ್ಲಿ. ಅಂದ್ರೆ ನಾವು ಮುಂಚೆನೆ ಇದು ರಿವರ್ಸಲ್ ಆಗುತ್ತೆ ಅಂತ ಐಡೆಂಟಿಫೈ ಮಾಡ್ತೀವಿ. ಮಸ್ಟ್ ವೇಟ್ ಫಾರ್ ಕನ್ಫರ್ಮೇಶನ್ಸ್. ಯಾವ ತರ ಕನ್ಫರ್ಮೇಶನ್ಸ್ ವೇಟ್ ಮಾಡ್ಬೇಕು ಅಂತ ಗೊತ್ತಾಯ್ತಾ. ಮಾಸ್ಟರ್ ಚೋಚ್, ಟ್ರೇಡ್ ಸ್ಮಾರ್ಟರ್, ನಾಟ್ ಹಾರ್ಡರ್. ನೀವು ಚೋಚನ ಏನಾದ್ರೂ ಮಾಸ್ಟರ್ ಮಾಡ್ಕೊಂಡ್ರೆ ನೀವು ಟ್ರೇಡ್ ಸ್ಮಾರ್ಟ್ ಆಗಿ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ತುಂಬಾ ಕಾಂಪ್ಲಿಕೇಟ್ ಮಾಡ್ಕೊಂಡು ನೀವು ಟ್ರೇಡ್ಸ್ ಗಳು ಮಾಡಲ್ಲ. ಓಕೆನಾ. ನಾನು ಯಾವತ್ತೂ ಹೇಳಂಗೆ, ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡೆಡಿಕೇಶನ್, ನಿಮ್ಮ ಎಫರ್ಟ್ಸ್ ಇದ್ರೆ ನೀವು 100% ಸಕ್ಸಸ್ ಅನ್ನೋದಾಗ್ತೀರಾ. ನಮ್ದು ಟ್ಯಾಗ್ ಲೈನ್ ಏನಂತ ಹೇಳಿ, ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್ ಅಂತ. ಸೊ ಹಾಗಾಗಿ ನೀವು ಎಫರ್ಟ್ಸ್ ಹಾಕಕ್ ರೆಡಿ ಆಗಿ ನಾವು ಗೈಡೆನ್ಸ್ ಅನ್ನೋದು ಕೊಡ್ತೀವಿ. ಓಕೆ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ,
ಇವಾಗಲೇ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮಗೂ ಟ್ರೇಡಿಂಗ್ ಏನಾದ್ರು ಕಲಿಯೋ ಫ್ರೆಂಡ್ಸ್ ಯಾರಾದ್ರು ಇದ್ರೆ ಅಥವಾ ಫ್ಯಾಮಿಲಿಲಿ ಯಾರಾದ್ರು ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ, ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ಶೇರ್ ಮಾಡ್ಬೋದು. ಓಕೆ. ಹಾಗೆ ಈ ವಿಡಿಯೋ ಇಲ್ಲಿ ಗಂಟ ಯಾರ್ಯಾರು ನೋಡಿದ್ದೀರಾ, ನಿಮ್ಮ ನೇಮ್ ಮತ್ತೆ ನಿಮ್ಮ ಪ್ಲೇಸ್ ಯಾವುದು ಅಂತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ. ಥ್ಯಾಂಕ್ ಯು.